ಪ್ರಮೋಷನ್ಸ್ ಗಿಮಿಕ್ ನಾವು ಮಾಡ್ತಿಲ್ಲ. ಆಮೇಲೆ ಅವ್ರು ಹೇಳಿದ್ರಲ್ಲ, ಓಕೆ ಅವ್ರು ಹೇಳೋದು ಕರೆಕ್ಟ್ ಇದೆ, ಬಟ್ ಹೊಸೊಬ್ರು ಅದೇ ಕ್ಯಾಟಗರಿ ಇದು ಮಾಡಬೇಡಿ. ಹೊಸೊಬ್ರು ತುಂಬ ಕೇರ್ಫುಲ್ಲಾಗಿ ನಾವು ಬಂದಿದ್ದೀವಿ. ಇಂಡಸ್ಟ್ರಿ ರೇಷಿಯೋ ಏನಿದೆ ಗೊತ್ತಿದೆ, ಆಡಿಯನ್ಸ್ ರಿಜೆಕ್ಷನು ಗೊತ್ತಿದೆ. ಸೊ ಇದ್ರಲ್ಲಿ ನಾವು ಬೀಳಕ್ಕೆ ನಮ್ಗೆ ಇಷ್ಟ ಇಲ್ಲ, ನಾನಂತೂ ಬೀಳಕ್ಕೆ ಇಷ್ಟನೇ ಇಲ್ಲ. ತುಂಬ ಕೇರ್ಫುಲ್ಲಾಗಿ ಸ್ಟ್ರಾಂಗ್ ಕಂಟೆಂಟ್ ಮಾಡ್ಕೊಂಡು ಗೆಲ್ಲೇಬೇಕು ಅಂತ ಬಂದಿದ್ದೀನಿ. ಆಡಿಯನ್ಸ್ ಒಂದ್ಸರಿ ತಲುಪಿದ್ರೆ ದಿಸ್ ವಿಲ್ ಬಿ ಅನದರ್ ಗುಡ್ ಫಿಲಮ್ ಇನ್ KFI. ಇಲ್ಲ ಮ್ಯಾಮ್, ಅದೇ ನನ್ನ ರೀತಿ ಹೇಳಿದ್ರೆ ಈಗ ಮೊನ್ನೆ ಬಿರಿಯಾನಿ ಕೊಟ್ರೆ ಯಾರು ತಿನ್ನಲ್ಲ, ದೊನ್ನೆ ಬಿರಿಯಾನಿ ಕೊಟ್ರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಸೊ ದೊನ್ನೆ ಬಿರಿಯಾನಿ ಕೊಡೋ ಪ್ರಯತ್ನ ಮಾಡಬೇಕು. ನೀವೇ ಮೊನ್ನೆ ಬಿರಿಯಾನಿ ಕೊಟ್ರೆ ತಿಂತೀರಾ? ಐ ಲವ್ ಯು. ಒಗ್ದಿರೋ ಬಟ್ಟೆನೆ ಹೆಸರಿ ಅಂತ ಹೋಗಿಲ್ಲ. ಪೆಟ್ರೋಲ್ ಕುಡಿಯೋದಾಗಿರ್ಬೋದು, ಡೀಸೆಲ್ ಕುಡಿಯೋದಾಗಿರ್ಬೋದು, ಸತ್ತೋದೆ ಅನ್ನುವಂತ ಆಕ್ಟಿಂಗ್ ಮಾಡೋದಾಗಿರ್ಬೋದು, ಬಂದ್ ನೋಡ್ತಾರ ಅವಾಗ ಸಿನಿಮಾ. ಆಗ ನೀವ್ ಏನ್ ಮಾಡಿ ಗೊತ್ತಾ, ಅಮುಕು ಡುಂಪು ಡಮಲ್ ಟಿಮಿ ಅಂತ ಬುದ್ಬಿಡಿ. ಹಂಗ್ ಮಾಡ್ತಾ ಇರುವಾಗ ನೀವೇ ಕ್ಯಾಮ್ರಾ ಹಿಡ್ಕೊಂಡು ಮೈಕ್ ಹಿಡ್ಕೊಂಡು ನಿಂತಿರ್ತಲ್ಲ, ಹಂಗೆ ಸಲ ಬುದ್ಬಿಡಿ. ಒಳ್ಳೆ ಮನ್ಸಿರೋ ಹುಡುಗನ್ ಮದ್ವೆ ಆಗೋದಾ ಅಥವಾ ಸೆಟ್ಲ್ ಆಗಿರೋ ಹುಡುಗನ್ ಮದ್ವೆ ಆಗೋದಾ? ಈ ಪ್ರಶ್ನೆಗೆ ಉತ್ತರ ಇದುವರೆಗೂ ಯಾವ ಹುಡುಗಿಗೂ ಸಿಕ್ಕಿಲ್ಲ. You're my life. ಸರ್, ಇವಾಗ ಈ ಲವ್ ಸ್ಟೋರಿಗಳೆಲ್ಲ ನಾವು ನೋಡಿರ್ಬೋದು. ಮೊಬೈಲ್ ಟ್ರ್ಯಾಕ್ ಮಾಡೋದಾಗಿರ್ಬೋದು, ಲೈವ್ ಲೊಕೇಶನ್ ಕಳ್ಸೋದಾಗಿರ್ಬೋದು. ಇದೇನು ಪ್ರೀತಿನ ಅಥವಾ ಟ್ರ್ಯಾಕ್ ಮಾಡೋದ ಹುಡುಗರನ್ನ ಏನ್ ಹೇಳ್ತೀರಾ ಇದಕ್ಕೆ? ಲೈವ್ ಲೊಕೇಶನ್ ಕಳ್ಸೋದೆಲ್ಲ ಹುಡುಗಿರು ಜೆನ್ಸಿ ಇಲ್ಲಿದ್ದಾರೆ. ನಮಗೂ ಗೊತ್ತಿಲ್ಲ ಮೇಡಮ್, ನಮ್ಗೆ ಆ ಥರ ಎಲ್ಲ ಯಾರು ಕಳಿಸಿಲ್ಲ. ಕೇಳಲ್ವಾ? ನಮಗೂ ಕೇಳ್ತಾರೆ. ಅದು ಇದಕ್ಕೆ ಅಲ್ಲ ಎರಡಿರೋದು. ಒಂದು ಇಟ್ ಇಸ್ ಫಾರ್ ಸೇಫ್ಟಿ ಪರ್ಪಸ್. ಸೊ ಟೆಕ್ನಾಲಜಿನ ಸೇಫ್ಟಿ ಆಗಿ ಕೂಡ ನೀವು ಯೂಸ್ ಮಾಡ್ಬೋದು. ಇನ್ನೊಂದು ಪಾಸಿಟಿವ್ನೆಸ್, ಸಿಕ್ಕಾಪಟ್ಟೆ ಇನ್ಸೆಕ್ಯೂರಿಟೀಸ್ ಅಷ್ಟೇ, ಮುಗ್ದೋಯ್ತು. ನಂದೇನ ₹1 ಕಾಯಿನಲ್ಲಿ ಹಾಕಿ 4 ಕಾಯಿನ್ ಜೋಬಲ್ಲಿ ಕೊಡ್ತಾ ಇದೆ, ಅದರಲ್ಲೇ ಗುಡುಗಿಸ್ಬಿಡ್ತಾ ಇದೆ ಅಷ್ಟೇ. ಈಗ ನೋಡಿ ಯಾವ್ದು ತೆಗೆದು ಅಲ್ಲೋಗಿ ಯಾವ್ದೋ ಅಲ್ಲೆಲ್ಲೋ ಇರ್ತಾರೆ, ಬಾಗಿಲು ತರ್ತಾ ಇರ್ತಾಳೆ ಹೆಂಡತಿ, ತೆಗೆದ ತಕ್ಷಣ ಪಟಾಳ್ ಪೆಟ್ಟಿಲ್ಲ ಅಂತೆಲ್ಲ ಈ ಲೊಕೇಶನ್ ಏನೋ ಹಾಕ್ಬಿಟ್ಬಿಟ್ಟಿರ್ತಾರೆ ಅನ್ಸುತ್ತೆ. ಕಾರಲ್ಲೆಲ್ಲ GPS ಇಟ್ಬಿಟ್ಟು ಬರ್ತಾ ಇದೀನಿ ನಿರ್ಸಿಸೆ, ನೀನ್ ಮುಂದೆ ಹೋಗು ಅಂತ. ನಮ್ದವೆಲ್ಲ ಏನು ₹1 ಕಾಯಿನ್ ಅಲ್ಲವ್ರ ಅಮ್ಮ ಇರ್ತಾರೆ ಕಟ್ಟಿ ಇಮಿಡಿಯೇಟ್. ಆ ತರ ಲವ್ ಸ್ಟೋರಿ ನಮ್ದು ಇವಾಗಿಂದಲ್ಲ. ₹1 ಕಾಯಿನ್ ಇತ್ತಲ್ಲ ಅದು. ನಿಮ್ ಬಾಯ್ ಫ್ರೆಂಡ್ ಏನಾದ್ರು ಆನ್ಲೈನ್ ಅಲ್ಲಿ ಇದ್ರೆ ತುಂಬಾ ಲೇಟ್ ಆಗಿ ರಿಪ್ಲೈ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ನಿಮ್ ತಲೆಯಲ್ಲಿ ಓಡುವಂತ ಕ್ರೈಮ್ ಸ್ಟೋರಿ ಯಾವ್ದು? ಏನೋ ಕ್ರೈಮ್ ಸ್ಟೋರೀಸ್ ತರ ಏನಿಲ್ಲಪ್ಪ. ನಿಮ್ ಕಡೆ ಆವೆಲ್ಲ ಆರಾಮಾಗಿ ಸಿಗುತ್ತಲ್ಲ, ಆ ಕಡೆ ಮಹಾರಾಷ್ಟ್ರ ಕಡೆ ಡೆಡ್ಲಿ ಸ್ನೇಕ್ಸ್, ವೈಪರ್ಸ್. ಇಲ್ಲ ಮೇಡಮ್, ಏನ್ ಮಾಡ್ತಿರ್ಬೋದು, ಯಾಕೆ ರಿಪ್ಲೈ ಮಾಡ್ತಿಲ್ಲ ಅಂತ. ಆಮೇಲೆ ಒಂದ್ ಫೋನ್ ಮಾಡಿ ಕ್ಯಾಮ್ರಾ ಮುಂದೆ ಸುಳ್ಳು ಹೇಳ್ಬೇಡಿ ನೋಡಿ, ಆ ತಾಯಿ ಒಲಿಯಲ್ಲ. ಆಮೇಲೆ ಕ್ಯಾಮ್ರಾ ದೇವ್ರಿದ್ದಂಗೆ ಆರ್ಟಿಸ್ಟ್ಗಳ ಪಾಲ್ಗೆ, ಕ್ಯಾಮ್ರಾ ಮುಂದೆ ಸುಳ್ಳು ಹೇಳ್ಬೇಡಿ. ಹೋಗಿದ್ಮೇಲೆ ಕಾಮೆಂಟ್ ಸೆಕ್ಷನ್ ಓದ್ಬೇಕು ಅಷ್ಟೇ, ಬೇರೆ ಏನಿಲ್ಲ. ನಥಿಂಗ್. ಕೇಳ್ತೀನಿ ಎಲ್ಲಿ ಯಾಕೆ ರಿಪ್ಲೈ ಮಾಡ್ತಿಲ್ಲ ಅಥವಾ ಹಂಗೆ. ಸರಿ ಆಯ್ತು, ಒಂದ್ ಸ್ವಲ್ಪ ಅದಾದ ನನಗೂ ಕೋಪ ಬಂದ್ಬಿಡುತ್ತೆ, ಗುಡ್ ನೈಟ್ ಅಷ್ಟೇ. ಇದು ಇವಾಗ ಕಿರಣ್ ಸರ್, ಹುಡುಗರು ಏನಾದ್ರು ಫೋನ್ ಗ್ಯಾಲರಿಯಲ್ಲಿ ಭಯ ಪಡುವಂತದ್ದು ಏನಾದ್ರು ಇಟ್ಕೊಂಡಿರ್ತಾರ ಅಂತ? ಫೋನ್ ಗ್ಯಾಲರಿ ಇಲ್ಲ, ಸೇಫ್ ಗ್ಯಾಲರಿ ಇರುತ್ತೆ. ಅದು ಯಾವ್ದದು? ಸೇಫ್ ಗ್ಯಾಲರಿ ಆ್ಯಪ್ ಇದೆಯಲ್ಲ, ಆಪ್ ಇದೇನು? ಭಯ ಪಡೋಂಥದ್ದು ಇಟ್ಕೊಳ್ಳೋಕೋಸ್ಕರ ಒಂದು ಗ್ಯಾಲರಿನೇ ಇಟ್ಕೊಂಡಿದ್ದೀನಿ. ನಾನು ಇಟ್ಕೊಂಡಿಲ್ಲ, ಇಟ್ಕೊಂಡಿರ್ತಾರೆ. ಫೋನ್ ಪಾಸ್ವರ್ಡ್ ಏನಾದ್ರು ಶೇರ್ ಮಾಡಿದ್ರೆ ಅದು ಸಸ್ಪಿಷಿಯಸ್ ಆಗಿರುತ್ತೆ, ಅದನ್ನ ಪ್ರೈವೇಸಿನ ಅದು ಹೋಯ್ತು ಅಂತ ಲೈಫ್. ನನ್ಗೆ ಯಾಕೋ ಇವರು ನಾನು ಹೇಳಿದ್ನಲ್ಲ, ಅವರು ಒಟ್ಟಲ್ಲಿ ಇವತ್ತು ಮನೆಗೆ ಹೋದ್ಮೇಲೆ ನಾವು ನಮ್ದು ಹೆಂಗ್ ಗೊತ್ತಾ, ಹಿಂಗೆ ಮನೆಗೆ ಹೋದ ತಕ್ಷಣ ಮನೆ ಒಂದು 3 ಬಾಗಿಲು ಆಗ್ಬಿಡ್ಬೇಕದು, 1 ಬಾಗಿಲಿರೋದು ಅಲ್ವಾ? ಹೇಳಿ, ಡಿಸೈಡ್ ಮಾಡಿದ್ದೀರಾ ನೀವು? ಹೇಳಿ. ಇಲ್ಲ ಸರ್, ಇನ್ನೊಂದೆರಡು ನಮ್ಮ ಎಕ್ಸ್ಪೀರಿಯನ್ಸ್ ತಗೊಂಡು ನಿಮ್ಮ ಲೈಫ್ ಟುಮಾರೋನ ಚೆನ್ನಾಗಿ ಮಾಡ್ಕೊಳ್ಳೋಕೆ ಸ್ಕಿಪ್ ಇದೆಲ್ಲ ಕ್ವಶನ್. ಸೆಕೆಂಡ್ ನೆಕ್ಸ್ಟ್. ನಿಮ್ಗೆ ರಿಯಲ್ ಆಗಿ ಒಂದೇಟು ಹಾಕ್ಬೇಕು ಅಂತ ಅನ್ಸಿರೋದು ಈ ನಿಮ್ಮ ಲೈಫ್ ಟುಡೇ ಸೀರಿಯಲ್ಸ್? ಗೊತ್ತಾಗೋಯ್ತು ಬಿಡ್ರಿ, ಗೊತ್ತಾಗೋಯ್ತು ಬಿಡ್ರಿ. ಕೊಡ್ತೀರಾ ಆನ್ಸರ್? ಇಲ್ಲಪ್ಪ ಯಾರಿಗೆ ಸರ್? ಈಗ ಅನಿಸ್ತಾ ಇರೋದು ಹೇಳ, ಈಗ ಬೇಡ. ಆಮೇಲೆ ಈಗ ಪ್ರಭುಗೆ ಏನ್ ಅನ್ಯಾಯ ಮಾಡಿದೆ ಅಂತ ಬೆಳಿಗ್ಗೆ ಈ ತರ ಕರ್ಕೊಂಬಂದ್ ಕೂರ್ತಿದ್ಯಾ, ಏನ್ ತೊಂದ್ರೆ ಮಾಡಿದೆ ಮಹಾಪ್ರಭು ನಿನ್ಗೆ? ಇಲ್ಲ ಮೇಡಮ್, ಮುಡಿಯಷ್ಟೆಲ್ಲ ಯಾರ್ದು ದೊಡ್ಡವನಲ್ಲ ನಾನು. ಬಟ್ ಕೋಪ ಬಂದಿದೆ, ಬೇಜಾರಾಗಿದೆ, ನೋವಾಗಿದೆ. ಸುಳ್ಳು ಹೇಳಿದ್ರಲ್ಲ ಅಂತ ಅಷ್ಟೇ. ದೊಡ್ಡವರು ಪರವಾಗಿಲ್ಲ, ಚಿಕ್ಕವರು ಸಹಿಸ್ಕೊಂಡು ಸುಮ್ಮನೆ ಇರ್ಬೇಕು.
ನೀವು ಮುಂಚೆ ರಿಯಲ್ ಎಸ್ಟೇಟ್ ಅಲ್ಲಿ ಇದ್ರಾ? ಈ ಲಿಟಿಗೇಷನ್ ಪ್ರಾಪರ್ಟಿಗಳೆಲ್ಲ ಸಿಕ್ಕಾಪಟ್ಟೆ ಡೀಲ್ ಮಾಡ್ತಾ ಇದ್ರಾ? ಇಲ್ಲ, ಬರೀ ಎಲ್ಲ ಒಂದೊಂದು ಪೇಪರ್ ಲಿಟಿಗೇಷನ್ ಅಲ್ಲೇ ಐತಲ್ಲ. ಓಕೆ ಓಕೆ ನಾನು ಅವಾಗಿಂದ ಹೇಳುವಾಗೆ ಲೈಫ್ ಟುಡೇ ಅಂತ ಹೇಳುವಂಥದ್ದು ಡಿಫ್ರೆಂಟ್ ಆಗಿರುವಂತಹ ಕಾನ್ಸೆಪ್ಟ್ ಅನ್ನು ಹೊತ್ತು ತಂದಿದೆ. ಲೈಫ್ ಸ್ಟೋರಿ ಆಗಿರ್ಬೋದು, ಲವ್ ಸ್ಟೋರಿ ಆಗಿರ್ಬೋದು, ಸಸ್ಪೆನ್ಸ್ ಆಗಿರ್ಬೋದು, ಥ್ರಿಲ್ಲರ್ ಆಗಿರ್ಬೋದು, ಪ್ರತಿಯೊಂದು ಇವಾಗ ಬರ್ತಾ ಇರುವಂತಹ ಸಿನಿಮಾದಲ್ಲೇ ನಾವು ನೋಡ್ತಾ ಇರುವಂಥದ್ದು. ಲೈಫ್ ಟುಡೇಲಿ ಏನ್ ಸ್ಪೈಸ್ ಇದೆ ಅಂತ ರಿಯಾಲಿಟಿ. ಇವಾಗ ನಾವೇನು ಮಾತಾಡೋದು, ಏನು ನಡೀತಾ ಇದೆ, ನೀವು ನಿಮ್ಮ ಮನೆಗೆ ಹೋಗ್ಬೇಕಾದ್ರೆ ಏನು ನಡೆಯುತ್ತೆ, ಮನೆ ಒಳಗಡೆ ಏನು ನಡೆಯುತ್ತೆ, ನಿಮ್ಮ ಲೈಫಲ್ಲಿ ಏನು ನಡೆಯುತ್ತೆ, ಆ ರಿಯಾಲಿಟಿನ ಸಿನಿಮಾ ಮಾಡಿ. ಕಾಕ್ರೋಚ್ ಅವರೇ, ನಿಮ್ಮನ್ನ ನಾವು ನೋಡಿದಾಗ ನೀವು ನೋಡಿದಾಗ ಹೇಳಿ. ನಮ್ಗೆ ಎಲ್ರಿಗೂ ಗೊತ್ತಿದೆ ವಿಲನ್. ಏನ್ ಗೊತ್ತಿದೆ? ತುಂಬಾ ಸಿನಿಮಾಗಳಲ್ಲಿ ವಿಲನ್ ಆಗಿರ್ಬೋದು, ಕಾಮಿಡಿ ಆಕ್ಟರ್ ಆಗಿ ಮಾಡಿರುವಂತದ್ದು. ಈ ಸಿನಿಮಾದಲ್ಲೂ ಕೂಡ ವಿಲನ್ ಅಂತ ಗೊತ್ತಿದೆ. ಯಾವ ರೀತಿ ವಿಲನ್ ನೀವು ಅಂತ ಹೇಳಿದ್ರೆ ವಿಲನ್ ಅಲ್ಲೂ ಕ್ಯಾಟಗರಿ ಇದೆ ಅಲ್ಲ, ಸೈಕೋ ಸೈತಾನ ಅಲ್ಲ, ಕಾಮಿಡಿ ತರ ವಿಲನ್, ಭಗ್ನ ಪ್ರೇಮಿ ನಾನು. ಭಗ್ನ ಪ್ರೇಮಿ. ಓಕೆ, ಆ ಪ್ರೇಮಿ ಅದಕ್ಕೆ ಇಷ್ಟೊತ್ತು ಪ್ರೇಮಿಗಳ ತರನೇ ಕ್ವಶನ್ ಕೇಳ್ತಿದ್ವಿ. ಭಗ್ನ ಪ್ರೇಮಿ ನಾನು. ಯಾರಿಗ್ ಭಗ್ನ ಆಗಿದ್ದೀರಾ? ನನ್ ಅದೇ ಮೇಡಮ್, ಈಗ ಏನ್ ಹೇಳ್ತಾರಲ್ಲ, ಈಗ ಫಸ್ಟ್ ಯಾರ್ದೇ ಲವ್ ಆಗ್ಲಿ ಮೇಡಮ್, ಅದು ಈಗ ಅದು ಒಬ್ಬ ಕೆಟ್ಟವೊಂದಾಗ್ಲಿ ಒಳ್ಳೆಯೊಂದಾಗ್ಲಿ, ಲವ್ವೇ ಅಲ್ವಾ ಮೇಡಮ್? ಎಲ್ರಿಗೂ ಅವ್ರವ್ರದೇ ಆದ ಒಂದು ಲವ್ ಇರುತ್ತೆ. ಹಂಗೆ ನಾವು ವಿಲನ್ಗಳು ಯಾವಾಗ ಲವ್ ಮಾಡ್ತಾನೆ ಇರ್ತೀವಿ, ಹೀರೋಯಿನ್ಗಳು ಲವ್ ಮಾಡಲ್ಲ ನಮ್ಮನ್ನ. ಅದೇ ಪ್ರಾಬ್ಲಮ್. ಅದನ್ನ ಪಡ್ಕೊಳಕ್ಕೆ ಒಂದ್ ಸ್ವಲ್ಪ ಹಾರ್ಶ್ ಆಗಿ ನಡ್ಕೊಂಡ್ಬಿಡ್ತೀವಿ ನಾವು. ಆಮೇಲೆ ಒದೆ ತಿನ್ಕೊಂಡು ಕೊನೆಯಲ್ಲಿ ಆಯ್ತು ಗುರು ತಪ್ಪಾಯ್ತು ಅನ್ನೋ ತರ. ಈ ಸಿನಿಮಾದಲ್ಲಿ ನಿಮ್ದೊಂದು ಹಾರರ್ ಆಗಿರುವಂತ ಯಾವ್ದೊಂದು ಡೈಲಾಗ್ ಇಲ್ಲ, ನಮ್ದು ದೆವ್ವದ ಸಿನಿಮಾ ಅಲ್ಲ ಮೇಡಮ್. ಎಲ್ಲ ಒಂದ್ ಸ್ವಲ್ಪ ಇದೆ ಮೇಡಮ್. ನಾನು ಹೇಳಿ, ಈಗ ನನ್ನ ಸ್ಟೈಲಲ್ಲಿ ಹೇಳಿದ್ರೆ ಹೆಂಗೆ ಹೇಳ್ಬೋದು ನಿಮ್ಗೆ? ಹೆಂಗೆ ಹೇಳಿ? ಈಗ ನೀವು ನೋರಾ ಫತೇನ ಕರ್ಸ್ಬಿಟ್ಟು ಡ್ಯಾನ್ಸ್ ಹಿಡ್ದೇ ಇರ್ತೀರಾ? ಕನ್ನಡಗೆ ಈಗ ನೋರಾ ಫತೇನ್ ಒಂದು ಸಿನಿಮಾಗೆ ತಗೋತಾರೆ, ಡ್ಯಾನ್ಸ್ ಹಿಡ್ದೇ ಇರ್ತೀರಾ? ಮತ್ತೆ ಸುದಿನ ಕರ್ಕೊಂಡ್ಮೇಲೆ ಡೈಲಾಗ್ ಬರೀದೇ ಇರ್ತಾರ? ಹೌದು ಸರ್, ನಿಮ್ದೊಂದು ಡೈಲಾಗ್ ಹೇಳಿ, ನಮ್ಗೆ ಒಂದ್ ಸ್ವಲ್ಪ ಸ್ಪೈಸಿ ಆಗಿ. ಅದಂತೂ ಸರ್ ಒಂದಿದೆ, ಹೇಳ್ಬೋದು ಸರ್ ಅದು. ಅದೇ ಈಗ ಅದು ಥಿಯೇಟರ್ ಹತ್ರ ಒಂದಿದೆಯಲ್ಲ ಸರ್, ಒಂದು ಹೇಳ್ತಾರೆ, ಅದಕ್ಕೊಂದು ಕೌಂಟರ್ ಇದೆ ಸರ್. ತಗೊಂಡ್ರೆ ನಾನು ತಗೋತೀನಿ. ಟಿಕೆಟ್ ಬೇಕೇನ್ರೋ? ಟಿಕೆಟು ನಾನು ಕೊಟ್ರೆ ಟಿಕೆಟು ಥಿಯೇಟರ್ ಸೀಟ್ಗಲ್ಲ, ಡೈರೆಕ್ಟ್ ಅರಿಸ್ಟ್ ಅಂತ ಘಾಟಿಗೆ. ಚಿನ್ನ, ಹೀರೋಯಿನ್ ಜೊತೆ ರೊಮ್ಯಾನ್ಸ್ ಮಾಡ್ಬೇಕು ಅಂದ್ರೆ ಅದಕ್ಕೆ ಮುಂಚೆ ವಿಲನ್ಗಳ ಜೊತೆ ಫೈಟ್ ಮಾಡ್ಬೇಕಮ್ಮ. ಓಕೆ, ಟ್ರೈ ಮಾಡ್ತೀರಾ ಅವ್ರದ್ದು ಡೈಲಾಗ್ ಏನಾದ್ರೂ ನೀವು? ಇದೇ ಡೈಲಾಗ್ ಟ್ರೈ ಮಾಡಿ ಸರ್. ಟಗ್ರೋದು ಹೇಳ್ಕೊಡಿ ಸರ್. ಟಗ್ರೋದು ಹೇಳ್ಸಿ ಇರ್ತಾರ ಕೈಲಿ. ಟಗ್ರೋದು ಹೇಳ್ಬೇಕಂದ್ರೆ ಅವ್ರಿಗೆ ನನ್ನ ನೆನಪಿದೆಯಾ? ನನಗೆ ನೆನಪಿಲ್ಲ. ನೀವೇ ಹೇಳ್ಕೊಡ್ಬೇಕು. ಅಲ್ಕಿತಾಕ್ತ್ಯಾ? ಅಲ್ಕಿದಾಕ್ತ್ಯಾ? ಅವಮಾನ ಮಾಡ್ತೀಯಾ? ಹಿಂದೆ ಚೀತಾ, ಮುಂದೆ ವಯಸ್ಸಾಳ. ಹೇಳಿ. ಇಲ್ಲ ಅಂದ್ರೆ ಇಲ್ಲ, ಅದು ಬೇಡ ಬಿಡಿ. ಅದು ಇಲ್ಲಾಂದ್ರೆ ಇದು ಭೀಮಾದ್ ಒಂದಿದೆ, ಹೇಳ್ತೀನಿ. ಲೇ, ಅವ್ರು ಯಾರೋ ಇರಾನಿ ಗ್ಯಾಂಗ್ ಅಂತ ಔರಾಣಿ ಇಡೋ ನನ್ನ ಮಕ್ಕಳೆಲ್ಲ ಕರ್ಕೊಂಬಂದಳು. ಕಂಬ್ಳಿ ಹುಳ ಹಿಡ್ಕೊಂಡು ಕಂಬ್ಳಿ ಮಾರೋ ನನ್ನ ಮಕ್ಕಳೆಲ್ಲ ಭೀಮನ್ ಡೀಲ್ ಮಾಡ್ತೀನಿ ಅಂತ ಕಳಿಸಿ ಭೀಮಾ ಬಗದು ಬಿರಿಯಾನಿ ಮಾಡ್ಕೊಂಡು ತಿನ್ಕಾಬಿಡ ಅಂತಲ್ಲೇ. ಸೂಪರ್. ನಾನು ಪಂಬಲ ಅದೇ. ಹೇಳಿ. ಲೇ, ಅವ್ರು ಯಾರೋ ಇರಾನಿ ಗ್ಯಾಂಗು ಅಂತ ಇರಾನಿ ಗ್ಯಾಂಗು ಅಂತ ಔರಾಣಿ ಹಿಡಿಯೋ ನನ್ನ ಮಕ್ಕಳೆಲ್ಲ ಕರ್ಸಿದ್ರು. ಅಷ್ಟೇ ಇರಾನಿ ಗ್ಯಾಂಗ್ ಅಲ್ಲ, ನಾವು ಪಕ್ಕ ಗ್ಯಾಂಗ್, ಲೈಫ್ ಟುಡೇ ಗ್ಯಾಂಗ್ ನಾವು. ಓಕೆ, ಲೈಫ್ ಟುಡೇ ಅಂತ ಹೇಳಿ ಬಂದಾಗ ಎಷ್ಟು ಹಾಡುಗಳಿದೆ ಸರ್ ಸಿನಿಮಾದಲ್ಲಿ? 5 ಸಾಂಗ್ಸ್ ಇದೆ. ಆಲ್ಮೋಸ್ಟ್ ಆಗ್ಲೇ 3 ಬಿಟ್ಟಿದೀವಿ. ಇನ್ನೊಂದು ಪ್ಯಾಥ ವರ್ಷನು, ಇನ್ನೊಂದು ಬಿತ್ ಸಾಂಗ್ ಇದೆ. 5 ಸಾಂಗ್ಸ್, 3 ಫೈಟ್, 3 ಅವರ್ ಕಂಟೆಂಟ್. ಯಾಕಂದ್ರೆ ಯಾಕೆ ಕಮರ್ಷಿಯಲ್ ಮಿಕ್ಸ್ ಮಾಡಿದೆ ಅಂದ್ರೆ, ಕಂಟೆಂಟ್ ಸಿನಿಮಾಗಳನ್ನ ಜನ ಅದು OTT ಅಲ್ಲಿ ನೋಡ್ತಾ ಇದ್ದಾರೆ. ಸೊ ಅವ್ರಿಗೆ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಆಗ್ಬೇಕು, ಕ್ಯಾರೆಕ್ಟರೈಸೇಷನ್ ಇಷ್ಟಪಡಬೇಕು ಅಂದ್ರೆ ಸ್ವಲ್ಪ ಕಮರ್ಷಿಯಲ್ ಎಲಿಮೆಂಟ್ಸ್ ಆಡ್ ಮಾಡ್ಬೇಕಾಗಿತ್ತು. ಸೊ ಅದನ್ನ ಹೊಸದಾಗಿ ಮಾಡಿದ್ವಿ. ಕಂಟೆಂಟ್ ಯೂಶಲಿ ಕಮರ್ಷಿಯಲ್ ಮಿಕ್ಸ್ ಮಾಡಲ್ಲ ಕೆಲವರು, ನಾನು ಸ್ವಲ್ಪ ಕಮರ್ಷಿಯಲ್ ಮಿಕ್ಸ್ ಮಾಡಿದ್ವಿ ಥಿಯೇಟರ್ ವಿಜುವಲ್ ಹೊಡಕ್ಕೆ ಕೆಲಸಕ್ಕೆ. ಇತ್ತೀಚೆಗೆ ಬಂದಿರುವಂತಹ ಅದೆಷ್ಟು ಸಿನಿಮಾಗಳನ್ನ ನಾವು ನೋಡ್ತಾ ಇರ್ಬೋದು ಸರ್. ಎಲ್ಲಾ ಡೈರೆಕ್ಟರ್ಗಳಾಗಿರ್ಬೋದು, ಪ್ರೊಡ್ಯೂಸರ್ಗಳಾಗಿರ್ಬೋದು, ಹೀರೋಗಳದ್ದು ಒಂದು ಏನು ದೂರು ಅಂತ ಹೇಳಿದ್ರೆ ಜನ ಬರ್ತಾ ಇಲ್ಲ, ಸುಳ್ಳು ನೋಡ್ತಾ ಇಲ್ಲ. ಸುಳ್ಳು. ಜನ ಬರ್ತಾ ಇದಾರೆ, ನಾವು ಒಳ್ಳೆ ಕಂಟೆಂಟ್ ಮಾಡ್ತಾ ಇಲ್ಲ. ಓಪನ್ ಆನ್ ದ ಫೇಸ್ ಕ್ಯಾಮ್ರಾ ಹೇಳ್ತಾ ಇದ್ವಿ. ಮೊನ್ನೆ ಸಿನಿಮಾ ಹೋಗಿ ಹೌಸ್ಫುಲ್ ಇದೆ, ಎಲ್ಲಾ ಸಿನಿಮಾಗಳಿಗೆ ಹೌಸ್ಫುಲ್ ಇದೆ. 2ನೇ ದಿನ ಬರ್ತಾ ಇಲ್ಲ. ಅವ್ರಿಗೆ ಇಷ್ಟ ಆಗೋ ಥರ ನಾವು ಮಾಡ್ತಾ ಇಲ್ಲ, ಜನ ಬರ್ತಾ ಇದ್ದಾರೆ. ಓಕೆ, ಸಿನಿಮಾ ಗೆಲ್ಬೇಕು ಅಂತ ಇದ್ರೆ ಪ್ರಮೋಷನ್ ಅನ್ನುವಂಥದ್ದು ಎಷ್ಟು ಇಂಪಾರ್ಟೆಂಟ್? ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್. ನಾವು ಮಾಡಿರೋ ವಿಷಯ ಜನರಿಗೆ ತಲುಪಬೇಕಲ್ಲ. ತಲುಪವೇ ಈ ವಿಧಾನ ತುಂಬಾನೇ ಕಷ್ಟ ಇದೆ. ಈಗ ಒಂದ್ಸಾರಿ ತಲುಪಿದ್ರೆ ಹಿಸ್ಟ್ರಿ ಆಗುತ್ತೆ ಅಷ್ಟೇ. ಇನ್ನೊಂದು, ಇತ್ತೀಚೆಗೆ ಕೆಲವೊಂದು ಸಿನಿಮಾ ನೋಡ್ಲಿಕ್ಕೆ ಹೋಗ್ತಾ ಇಲ್ಲ ಅಂತ ಬಂದಾಗ ಜನಗಳು ಹೇಳುವಂತ ಕೆಲವೊಂದು ವಿಷಯ ಏನು ಅಂತ ಇದ್ರೆ, ತುಂಬಾ ಗಿಮಿಕ್ ಮಾಡ್ತಾ ಇದಾರೆ ಪ್ರಮೋಷನ್ ಟೈಮ್ ಅಲ್ಲಿ, ಸಿಕ್ಕಾಪಟ್ಟೆ ಗಿಮಿಕ್ ಇಲ್ಲದಿಲ್ಲದ ಹೇಳ್ತಾ ಇದಾರೆ. ಬಟ್ ಸಿನಿಮಾದಲ್ಲಿ ಹೋದಾಗ ಏನೂ ಇಲ್ಲ ಅನ್ನುವಂಥದ್ದು ಹೇಳ್ತಾ ಇರೋದು. ಈ ಪ್ರಮೋಷನ್ ಗಿಮಿಕ್ಸ್ ಗಳಿಗೆ ಏನ್ ಹೇಳ್ತೀರಾ? ಪ್ರಮೋಷನ್ಸ್ ಗಿಮಿಕ್ ನಾವು ಮಾಡ್ತಿಲ್ಲ. ಆಮೇಲೆ ಅವ್ರು ಹೇಳಿದ್ರಲ್ಲ, ಓಕೆ, ಅವ್ರು ಹೇಳೋದು ಕರೆಕ್ಟ್ ಇದೆ. ಬಟ್ ಹೊಸಬ್ರು ಅದೇ ಕ್ಯಾಟಗರಿ ಇದು ಮಾಡಬೇಡಿ. ಹೊಸಬ್ರು ತುಂಬಾ ಕೇರ್ಫುಲ್ ಆಗಿ ನಾವು ಬಂದಿದ್ದೀವಿ. ಇಂಡಸ್ಟ್ರಿ ರೇಷಿಯೋ ಏನಿದೆ ಗೊತ್ತಿದೆ, ಆಡಿಯನ್ಸ್ ರಿಜೆಕ್ಷನ್ ಗೊತ್ತಿದೆ. ಸೊ ಇದ್ರಲ್ಲಿ ನಾವು ಬೀಳಕ್ ನಮ್ಗೆ ಇಷ್ಟ ಇಲ್ಲ. ನಾನಂತೂ ಬೀಳಕ್ ಇಷ್ಟನೇ ಇಲ್ಲ. ತುಂಬಾ ಕೇರ್ಫುಲ್ ಆಗಿ ಸ್ಟ್ರಾಂಗ್ ಕಂಟೆಂಟ್ ಮಾಡ್ಕೊಂಡು ಗೆಲ್ಲೇಬೇಕು ಅಂತ ಬಂದಿದ್ದೀನಿ. ಆಡಿಯನ್ಸ್ ಒಂದ್ಸರಿ ತಲುಪಿದ್ರೆ ದಿಸ್ ವಿಲ್ ಬಿ ಅನದರ್ ಗುಡ್ ಫಿಲಮ್ ಇನ್ KFI. ಸುದೀಪ್ ಸರ್ ಏನ್ ಹೇಳ್ತೀರಾ?
ಇಲ್ಲ ಮ್ಯಾಮ್, ಅದೇ ನನ್ನ ರೀತಿಲಿ ಹೇಳಿದ್ರೆ ಈಗ ಮೊನ್ನೆ ಬಿರಿಯಾನಿ ಕೊಟ್ರೆ ಯಾರು ತಿನ್ನಲ್ಲ, ದೊನ್ನೆ ಬಿರಿಯಾನಿ ಕೊಟ್ರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಸೊ ದೊನ್ನೆ ಬಿರಿಯಾನಿ ಕೊಡೋ ಪ್ರಯತ್ನ ಮಾಡಬೇಕು. ನೀವೇ ಮೊನ್ನೆ ಬಿರಿಯಾನಿ ಕೊಟ್ರೆ ತಿಂತೀರಾ ಅಷ್ಟೇ ಮೇಡಮ್. ಇನ್ನೊಂದು ನಾನು ಅವಾಗ ಗಿಮಿಕ್ ಅಂತ ಹೇಳಿದಾಗ ಇತ್ತೀಚೆಗೆ ರಿಲೀಸ್ ಆಗಿರುವಂತಹ ಕೆಲವೊಂದು ನಾನು ಯಾವ ಸಿನಿಮಾನು ಕಂಪೇರ್ ಮಾಡ್ತಾ ಇಲ್ಲ ಆಯ್ತಾ. ಪೆಟ್ರೋಲ್ ಕುಡಿಯೋದಾಗಿರ್ಬೋದು, ಡೀಸೆಲ್ ಕುಡಿಯೋದಾಗಿರ್ಬೋದು, ಸತ್ ಹೋದೆ ಅನ್ನುವಂತ ಆಕ್ಟಿಂಗ್ ಮಾಡೋದಾಗಿರ್ಬೋದು, ಬಂದ್ ನೋಡ್ತಾರ ಅವಾಗ ಸಿನಿಮಾ ಅಂತವ್ರನ್ನ ಹೋಗ್ತಾರೆ ಸರ್. ಅಂತವ್ರು ಹಂಗ್ ಮಾಡ್ದಾಗ ಕ್ಯಾಮ್ರಾ ಹಿಡಿದು ಫಸ್ಟ್ ಆಗ ನೀವ್ ಏನ್ ಮಾಡಿ ಗೊತ್ತಾ, ಅಮ್ಮಕ್ಕು ಡುಮ್ಕು ಡಮಲ್ ಟಿವಿ ಅಂತ ಗುದ್ಬಿಡಿ. ಹಂಗ್ ಮಾಡ್ತಾ ಇರುವಾಗ ನೀವೇ ಕ್ಯಾಮ್ರಾ ಹಿಡ್ಕೊಂಡು ಮೈಕ್ ಹಿಡ್ಕೊಂಡು ನಿಂತಿರ್ತಲ್ಲ, ಹಂಗೆ ಒಂದ್ಸಲಿ ಗುದ್ಬಿಡಿ. ಅವ್ರನ್ನ ತೋರ್ಸೋದು ಒಂದು ತಪ್ಪು ಮೇಡಮ್. ಆ ಸಿನಿಮಾಲು ನಾನೇ ವಿಲನ್, ನಾನು ಅದಕ್ಕೆಲ್ಲ ಹೋಗಿಲ್ಲ. ಆದ್ರೆ ಅದು ಗೊತ್ತು ನಮ್ಗೆ, ಅದು ಹಂಗ್ ವರ್ಕ್ ಆಗಲ್ಲ. ಜಿನಿನಾಗ್ ಮಾಡ್ಬೇಕು ಏನೋ ಮಾಡಿದಾಗ. ಅದು ನಾನು ಕಲ್ಲಿಟ್ಕೊಂಡು ಕಲ್ಲು ಅಂತ ಹೇಳಿದ್ರೆ ಅದು ಹೌದು ಕಲ್ಲು, ನಾನು ಕಲ್ಲಿಟ್ಕೊಂಡು ವಜ್ರ ಅಂದ್ರೆ ನೀವು ನಂಬ್ತೀರಾ? ಆಗ ನೀವೇ ಫಸ್ಟ್ ಅದಕ್ಕೆ ಇದು ತಗೋಬೇಕು ಸ್ಟೆಪ್ಪು. ನೀವು ಅಲ್ಲೇ ಇರ್ತೀರ, ಹಂಗೆ ಮೈಕ್ ತಗೊಂಡು ಹಂಗೆ ಎರಡು ಸತಿ ಹಿಂಗೆ ನಡಿ ಮನೆಗೆ ಹೋಗಿ ಓದ್ಕೋ ಹೋಗು ಏನೋ ಮನೇಲಿ ಅಪ್ಪ ಅಮ್ಮನ ಸಾಕೋದು ನೋಡು ಹೋಗು ಅಂತ. ಇಲ್ಲಿ ಬಂದು ಪೆಟ್ರೋಲ್ ಕುಡಿತೀನಿ, ಡೆಟಾಲ್ ಕುಡಿತೀನಿ ಅನ್ಕೊಂಡು ನಿಂತಿದ್ಯಾ ಅಂತ. ಫಸ್ಟ್ ಆಫ್ ಆಲ್ ಅಂತವ್ರನ್ನ ಎಂಟರ್ಟೈನ್ ಮಾಡಬಾರ್ದು. ನೀವೇ ಫಸ್ಟ್ ಸ್ಟೆಪ್ ತಗೋಬೇಕು ಅದಕ್ಕೆ, ನಿಮ್ಮ ಕಡೆಯಿಂದಾನೇ ಆಗ್ಲಿ ಅದು. ಹೌದು, ಮೀಡಿಯಾ ಮಾಧ್ಯಮ ಏನು ಬೇಕಾದರೆ ನೀವು ತಲುಪಬಹುದು ಮೆಸೇಜಸ್. ಸೊ ಈ ಥರ ಒಂದು ಬಂದರೆ ಐ ಥಿಂಕ್ ದಿಸ್ ಇಸ್ ಕಮಿಂಗ್ ಫ್ರಮ್ ಅ ಜರ್ನಲಿಸ್ಟ್. ನಿಮಗೆ ಗೊತ್ತಿಲ್ಲದ ವಿಷಯ, ಐ ಆಮ್ ಅ ಜರ್ನಲಿಸ್ಟ್ ಆಸ್ ವೆಲ್. ಸೊ ನಮಗೆ ಆ ವಾಯ್ಸ್ ಇಸ್ ವೆರಿ ಸ್ಟ್ರಾಂಗ್. ನಾವು ಏನಾದರೂ ಹೇಳ್ತೀವಿ, ಈಗ ನಾವು ಅಷ್ಟೇ ಕಲಾವಿದರು, ನಾವು ಏನಾದರೂ ಒಂದು ಹೇಳಿದ್ರೆ ಇಟ್ ಬಿಕಮ್ಸ್ ಅ ಸ್ಟೇಟ್ಮೆಂಟ್. ಸೊ ನಮಗೆ ಆ ಒಂದು ಅವಕಾಶ ಇದೆ. ಸೊ ಈ ಥರ ಏನಾದರೂ ಬಂದಾಗ ಪ್ಲೀಸ್ ಟೆಲ್ ದೆಮ್ ನಾಟ್ ಟು. ಓಕೆ, ನಾನು ಅವಾಗಲೇ ಹೇಳಿದಾಗೆ ಯಾವುದಾದ್ರು ಸಿನಿಮಾದಲ್ಲಿ ಮಾಡ್ತಾ ಇದ್ದ ಅಂತ ಹೇಳಿದ್ರೆ ಸ್ವಲ್ಪ ರಿಯಾಲಿಟಿ ಬೇಕು, ಜನಗಳು ನೋಡ್ಬೇಕು, ಪಂಚ್ ಇರಬೇಕು, ಹಾಡುಗಳು ಹಿಟ್ ಆಗ್ಬೇಕು ಅನ್ನುವಂಥದ್ದು ಇತ್ತೀಚೆಗೆ ಆಗ್ತಾ ಇರುವಂಥದ್ದು. ಅಲ್ಲ, ಇದಕ್ಕಿಂತ ಮುಂಚೆ ಕೂಡ ನಾವು ಅದೇ ನೋಡ್ತಾ ಇರುವಂಥದ್ದು. ಈ ಲೈವ್ ಟುಡೇ ಸಿನಿಮಾದಲ್ಲಿ ಜನಗಳಿಗೆ ಏನ್ ಹೇಳಿಕ್ ಹೊರಟಿದ್ದೀರಾ ಅಂತ? ಲೈಫಲ್ಲಿ ಒಂದು ಚಿಕ್ಕ ಮೆಸೇಜು, ಜೊತೆಗೆ ಅವ್ರ ಲೈಫಲ್ಲಿ ನಡೆದಿರೋದು ಮುಂದೆ ಆಗೋದನ್ನ ಅವ್ರದ್ದು ಕತೆ ಸಿನಿಮಾ ಮೂಲಕ ಹೇಳ್ತಾರೆ. ಅವ್ರು ಕುತ್ಕೊಂಡು ನೋಡಿದಾಗ ನನ್ನ ಲೈಫ್ ಹಿಂಗೆ ನಡೀತಾ ಇದೆಯಲ್ಲ, ಓಕೆ ಹಿಂಗೆ ಆಗೋಗ್ಬಿಟ್ಟಿದ್ದಲ್ಲ, ನೆಕ್ಸ್ಟ್ ಏನು ಮಾಡ್ಬೋದು, ಎಂಡ್ ಯಾವುದಕ್ಕೂ ಇರಲ್ಲ, ನಾವು ಹಾಕೊಂಡಾಗ ಮಾತ್ರ ಎಂಡ್. ಸೊ ಕಂಟಿನ್ಯೂಷನ್ ಇರುತ್ತೆ ಅದೆಲ್ಲ ಸಿನಿಮಾದಲ್ಲಿ. ತುಂಬ ರಿಯಾಲಿಟಿನ, ತುಂಬ ಲೈಫ್, ಲವ್, ಈ ಎರಡೂ ಮದುವೆ ಇರೋ ಸಂಘರ್ಷನ ತುಂಬ ರಿಯಾಲಿಟಿಯಲ್ಲಿ ಹೇಳಿದೆ. ಸುದೀಪ್ ಸರ್, ನಿಮ್ಮಂತ ಒಂದು ವಿಲನ್ ನೋಡಿದ್ಮೇಲೆ ಈ ಸಿನಿಮಾದಲ್ಲಿ ಎಲ್ರು ವಿಲನ್ ಅಂದ್ರೆ ಈ ರೀತಿ ಇರ್ಬೇಕು ಅಂತಾರ, ಯಾವನಪ್ಪ ಇವನು ವಿಲನ್ ಅಂತಾರ? ಇಲ್ಲ ಮ್ಯಾಮ್, ಪ್ರತಿ ಸಿನಿಮಾನು ಅದೇ ಆ ಪ್ರಯತ್ನಕ್ಕೆ ಮಾಡೋದು ಮೇಡಮ್. ಈಗ ನಮ್ಮನ್ನು ಕರೆದು ನಂಬಿ ಅಷ್ಟೊಂದು ನಮ್ಮ ರೆಮ್ಯುನರೇಷನ್ ಎಲ್ಲ ಕೊಟ್ಟು ನಮ್ಮನ್ನ ಪಾತ್ರನ ಕೊಟ್ಟು ಎಲ್ಲ ಮಾಡಿದಾಗ ಈ ಎಕ್ಸ್ಪೆಕ್ಟೇಷನ್ ಮೇಲೆ ಅಲ್ವಾ ಮ್ಯಾಮ್ ಕೆಲಸ ಮಾಡೋದು. ಈಗ ಇಷ್ಟೊಂದು ಕ್ಯಾಮ್ರಾ ಎಲ್ಲ ಕೊಟ್ಟು ನಿಮ್ಮನ್ನು ಕಳಿಸಿ 4 ನಿಮಿಷದ ಬೈಟ್ ತಗೊಂಡೋಗಿಲ್ಲ ಅಂದ್ರೆ ಹೆಂಗಾಗುತ್ತೆ ಹೇಳಿ? ನೀವು ಹೆಂಗ್ ಬರ್ತೀರಾ ಹೇಳಿ? ನಾನು ಇವತ್ತು ನೋಡು 3 ಜನ ಸತ್ತೋಬೇಕು ನನ್ನ ಮುಂದೆ ಕೂತ್ಕೊಳ್ಳೋಕೆ ಅನ್ನೋ ಒಂದು ಇದಿಟ್ಕೊಂಡ್ ಬರ್ತೀರಲ್ವಾ? ಆ ಒಂದು ಇದಿಟ್ಕೊಂಡು ಹೋಗೋದು. ಬರಲಿ ಇವತ್ತು ಆಕ್ಟರ್ಗಳನ್ನ ಎದುರುಗಡೆ ಅವ್ರಿಗೂ ಅದೇ ಇರುತ್ತೆ, ಬಾ ಅನ್ನೋ ಥರ ನಮ್ದು ಅದು ಇದ್ದೇ ಇರುತ್ತೆ. ಸಿನಿಮಾ ಆದ್ಮೇಲೆ ನಾವಿಬ್ರು ತುಂಬಾ ಸ್ನೇಹಿತರು. ಆನ್ ಸ್ಕ್ರೀನ್ ಬಂದಾಗ ನಿಂತ್ಕೊಳ್ಳೋ ಪ್ರತಿಯೊಬ್ಬರು ನಮ್ಮ ಕಾಂಪಿಟೇಟರ್ ಮ್ಯಾಮ್. ನಾನಾ ನೀನಾ ಅಂತಾನೆ ಕೆಲಸ ಮಾಡಬೇಕು. ಅವಾಗಲೇ ನಮ್ಗೆ ಆ ಚಪ್ಪಾಳೆ ವಿಷಲು ಎಲ್ಲ ಬೀಳೋದು. ಇಲ್ಲಿ ಹಂಗೆ ಸುಮ್ಮನೆ ಏನೋ ಜನನ ಯಾಮಾರಿಸಿ ಚಪ್ಪಾಳೆ ತಗೊಳಕ್ ಸಾಧ್ಯನೇ ಇಲ್ಲ. ಅದು ಕರ್ನಾಟಕ ಆಡಿಯನ್ಸು ಸಾಧ್ಯನೇ ಇಲ್ಲ ಮ್ಯಾಮ್. ನೀವು ಹಂಗೇನೋ ಫೇಕ್ ಮಾಡಿಬಿಟ್ಟು ನಾನು ಹೆಸರು ಮಾಡ್ಕೊಂಡ್ಬಿಡ್ತೀನಕ್ಕೆ, ನಿಮ್ಮ ಸ್ಟಫ್ ಇದ್ರೇನೆ ಜನ ಪ್ರೀತಿಸೋದು. ಆಮೇಲೆ ಇನ್ನೊಂದು ಮೇಡಮ್, ನನ್ನ ಕಡೆಯಿಂದ ಈಗ ಎಷ್ಟೊಂದು ಜನ ಬ್ಲೇಮ್ ಮಾಡ್ತಾ ಇದ್ದಾರೆ ಇಂಡಸ್ಟ್ರಿ ಅವರು, ಜನ ಬರ್ತಿಲ್ಲ ಅಂತ. ಜನರ ಹತ್ರ ಇವ್ರು ಹೋಗ್ತಾ ಇದಾರೆ ಮೇಡಮ್, ಅದು ಮಾಡ್ಬೇಕಲ್ಲ. ಸೊ ಹಾಗಾಗಿ ಇದನ್ನ ನಾನು ಮಾಡಿಲ್ಲ. ಫ್ರಮ್ ತುಮಕೂರು ಟಿಲ್ ಬಳ್ಳಾರಿ ಪ್ರತಿಯೊಬ್ಬರ ಹತ್ರ ಹೋಗಿದ್ದೀನಿ, ಪ್ರತಿಯೊಂದು ಆಟೋ ಸ್ಟ್ಯಾಂಡ್ಗೆ ಹೋಗಿದ್ದೀನಿ, ಮಾರ್ಕೆಟ್ಗೆ ಹೋಗಿದ್ದೀನಿ, ಸಿನಿಮಾ ತಲುಪಿಸಿದ್ದೀನಿ. ಸೊ ನಾವು ಜನರ ಹತ್ರ ಜನ 100% ನಮ್ಮನ್ನು ತುಂಬ ಇಷ್ಟಪಡ್ತಾರೆ ಮೇಡಮ್. ನನ್ಗೆ ಆಶ್ಚರ್ಯ ಆಗೋಯ್ತು. ನಾನು ಇನ್ನೊಂದು 3-4 ಸಿನಿಮಾ ಆದ್ಮೇಲೆ ಸ್ಟಾರ್ ಆಗ್ತೀನಿ ಯಾವಾಗ ಗೊತ್ತಿಲ್ಲ, ಬಟ್ ಆ ಫೀಲ್ ನಾನು ಕೊಟ್ಬಿಟ್ರು. ಹಿಂಗೆ ಹೋಗಿದ ತಕ್ಷಣ 1,000-2,000 ಜನ ಆ ಥರ ಅದೆಲ್ಲ ನನಗೆ ಹೊಸದು. ನಾವು ಹೋಗ್ಬೇಕಲ್ಲ ಮೇಡಮ್. ಉತ್ತರ ಕರ್ನಾಟಕ, ಹೊಸಪೇಟೆ, ಬಳ್ಳಾರಿ, ದಾವಣಗೆರೆ ಎಲ್ಲ ಪ್ರೀತಿ ಹೆಂಗೆ ಕೊಡ್ತಾರೆ ಗೊತ್ತಾ ಇಂಡಸ್ಟ್ರಿ ಅವ್ರಿಗೆ? ಹೋಗ್ಬೇಕು ನಾವು. ಸಿನಿಮಾ ಮಾಡಿ ಮನೇಲಿ ಕೂತ್ಕೊಂಡು ನಾವು ಬಂದಿರೋದೇ ಜನರ ಪ್ರೀತಿ ಸಂಪಾದನೆ ಮಾಡೋಕ್ಕೆ. ಜನರ ಹತ್ರ ಹೋಗೋಣ. ನಾನು ಅವ್ರ ಪಾದದ ಹತ್ರನೇ ಹೋಗಿದ್ದೀನಿ. ಯುದ್ಧವ್ರೆ, ಈ ಸಿನಿಮಾದಲ್ಲಿ ನಿಮ್ಮ ನೋಡಿದ್ಮೇಲೆ ಎಲ್ಲ ಪಟ್ಟೆ ಹುಡುಗರು ನನಗೂ ಈ ರೀತಿ ಹುಡುಗಿ ಬೇಕು ಅಂತ ಅಂತಾರ? ಯಪ್ಪ, ಹುಡುಗಿನೇ ಬೇಡ, ಸಿಗೋದು ಬೇಡ, ಪ್ರೀತಿನೇ ಬೇಡ ಅಂತಾರ? ಪ್ರತಿಯೊಬ್ಬರದು ಎರಡು ಅಭಿಪ್ರಾಯ ಇದೆ. ಬಿಕಾಸ್ ಈಗಿನ ನಡೀತಿರೋ ಸಿಚುವೇಶನ್ಗೆ ಕೆಲವ್ರಿಗೆ ಆಲ್ಮೋಸ್ಟ್ ನನಗೆ ಗೊತ್ತಿರೋ ಪ್ರಕಾರ 80%ಗೆ ಬೇಡವೇ ಬೇಡ, ಇನ್ನು 20%ಗೆ ಆ ಬುದ್ಧಿ ಬರುತ್ತೆ, ಬೇಡ ಅಂತಾನೆ ಹೇಳ್ಬಿಡ್ತಾರೆ. ಇಲ್ಲ, ನನ್ನ ಕ್ಯಾರೆಕ್ಟರ್ ತುಂಬ ಇಟ್ ಈಸ್ ದ ಟರ್ನಿಂಗ್ ಪಾಯಿಂಟ್ ಆಫ್ ದ ಸಿನಿಮಾ ಅಂತ ಹೇಳ್ಬೋದು. ಸೊ ಅದು ನಿಮಗೆ ಸಿನಿಮಾ ಮೂಲಕ ಕಂಪ್ಲೀಟ್ ನಾನು ಜಾಸ್ತಿ ಹೇಳಲ್ಲ, ಬಿಕಾಸ್ ಬೈಬಿಟ್ರೆ ಅದು ಚೆನ್ನಾಗಿಲ್ಲ. ಆಲ್ಮೋಸ್ಟ್ ಏನು ಅಷ್ಟೇ 6th August ಸಿನಿಮಾ ಥಿಯೇಟರ್ಸ್ ಅಲ್ಲಿ ಬಂದು ಸಿನಿಮಾ ನೋಡೋದೇ ಗೊತ್ತಾಗುತ್ತೆ. ಸರ್, ಇನ್ನೊಂದು ನಾನು ಲೈವ್ ಟುಡೇ ಆಕ್ಚುಲಿ ನೋಡಿದ್ದು. ಲೈವ್ ಟುಡೇ ಅಂತ ಹೇಳಿ ಬಂದಾಗ ಜೆನ್ಸಿ ಮಕ್ಳಿಗಾಗಿರ್ಬೋದು, ಕಾಲೇಜ್ ಸ್ಟೂಡೆಂಟ್ ಗಳಿಗೆ ಎಲ್ಲೋ ಹತ್ರ ಆಗುತ್ತೆ ಅಂತ ಹೇಳಿ ಬಂದಾಗ ಈ ಸಿನಿಮಾ ತಂಡ ಕೂಡ ಅದೇ ಮಾಡಿದ್ವಿ. ಎಲ್ಲಾ ಕಾಲೇಜ್ಗಳಿಗೆ ಭೇಟಿ ನೀಡಿದ್ರಿ, ಮಕ್ಕಳ ಜೊತೆ ಇದ್ರಿ, ಅವ್ರ ಅಭಿಪ್ರಾಯ ಕೇಳಿದ್ರಿ, ಅವ್ರನ್ನ ಮೋಟಿವೇಶನ್ ಮಾಡಿದ್ರಿ. ಇದು ಹೇಗಿತ್ತು ಪ್ರಮೋಷನ್ ಟೈಮಲ್ಲಿ? ಪ್ರಮೋಷನ್ ಟೈಮಲ್ಲಿ ದೇ ಮೇಡ್ ಮಿ ಫೀಲ್ ಲೈಕ್ ಅ ಸ್ಟಾರ್. ಆ ಥರ ನನ್ನ ಟ್ರೀಟ್ ಮಾಡಿದ್ರು. ಆ್ಯಂಡ್ ಇದೆಲ್ಲ ಹೊಸದು ನನಗೆ. ತುಂಬ ಖುಷಿಯಿಂದ, ತುಂಬ ಇಷ್ಟಪಟ್ಟರು.
ಆಮೇಲೆ ಸಿನಿಮಾದವ್ರಿಗೆ ಸಖತ್ ಪ್ರೀತಿ ಇದೆ. ನೀವು ಹೇಳ್ತಾರೆ ವಿಲನ್ ಅಂತ, ರಿಯಲ್ ಲೈಫಲ್ಲಿ ಹೀರೋ ಅವ್ರ ಕ್ರೇಜ್ ಉತ್ತರ ಕರ್ನಾಟಕದಲ್ಲಿ ಬೇರೆ ಲೆವೆಲ್ ಇದೆ. ಯಾವ ಹೀರೋಗಳಿಗೂ ಇಲ್ಲ, ಆ ರೇಂಜ್ ಇದೆ ಅವ್ರು. ದಾವಣಗೆರೆ ಅಂದ್ರೆ ಜನ ಅಲ್ಲಿಂದ ಕಾಕ್ರೋಚ್ ಅಂತ ಕೆಚ್ತಾ ಇದ್ವಿ ಅವ್ರು. ನಮ್ ಟ್ಯಾಬ್ಲನ್ನ ಅಲ್ಲಾಡ್ತಾ ಇದ್ದೀನಿ, ಕಾಕ್ರೋಚ್ ಆ ರೇಂಜ್ ಕ್ರೇಜ್ ಇದೆ ಅವ್ರು. ಅದೇ ಕಾಕ್ರೋಚ್ ಬಂದ್ರೇನೆ ಹಂಗೆ ಸರ್, ನಿಂತಲ್ಲಿ ನಿಲ್ಲಲ್ಲ, ಕಿರ್ಚ್ತಾ ಇರ್ಬೇಕು. ಕಿರ್ಚ್ತಾ ಇರ್ಬೇಕು. ಇಲ್ಲ ಮ್ಯಾಮ್, ಅವ್ರ ಪ್ರೀತಿ ಮ್ಯಾಮ್ ಸತ್ಯವಾಗ್ಲು. ಅಂದ್ರೆ ನಾವು ಇಷ್ಟೆಲ್ಲ ಕೆಲಸ ಮಾಡಿರೋದು ಕಷ್ಟ ಬೀಳೋದು ಅದಕ್ಕೆ ಅಲ್ವಾ ಮ್ಯಾಮ್. ಎಲ್ಲ ಕೆಲಸದಲ್ಲೂ ಸಂಬಳ ಇದೆ ಮೇಡಮ್, ಸಂಪಾದನೆ ಇದೆ ಮೇಡಮ್. ಆದ್ರೆ ಈ ಪ್ರೀತಿ ಇದೆಯಲ್ಲ ಅದು ಕೆಲವ್ರಿಗೆ ಮಾತ್ರ, ನಮ್ಮಂಥವ್ರಿಗೆ, ಸ್ಪೋರ್ಟ್ಸ್ ಮ್ಯಾನ್ಗಳಿಗೆ, ಇಂಥವ್ರಿಗೆ ಮಾತ್ರನೇ ಸಿಗೋದು. ಪೊಲಿಟಿಕ್ಸಲ್ಲೂ ಇಷ್ಟು ನಿರ್ಮಲವಾದ ಪ್ರೀತಿ ಸಿಗಲ್ಲ. ಏನೋ ಒಂದು 500 ರೂಪಾಯಿ 1000 ರೂಪಾಯಿ ಬಂದಿದ್ದಾರೆ ಅಂತ ನಾವುಗಳು ಕೇಳಿರ್ತೀವಿ. ಬಟ್ ನಮ್ದ್ರಲ್ಲಿ ನಾವು ಯಾರಿಗಾದ್ರೂ 500 ರೂಪಾಯಿ ಕೊಟ್ಟು ಆಗಲ್ಲ. ಅದು ನಿರ್ಮಲವಾದ ಪ್ರೀತಿ ಸಿಗೋದು ಸ್ಪೋರ್ಟ್ಸ್ ಮ್ಯಾನ್ಗಳಿಗೆ ಅಥವಾ ನಮ್ಮಂಥ ಸಿನಿಮಾದವ್ರಿಗೆ ತುಂಬಾ ತುಂಬಾ ಖುಷಿ ಇದೆ ಮೇಡಮ್. ಅದಕ್ಕೆ ಯಾವಾಗ ಬರ್ತಾ ಇದೆ ಸಿನಿಮಾ? August 6th ಆಲ್ಮೋಸ್ಟ್ ಎಲ್ಲ ಕರ್ನಾಟಕಲ್ಲೂ ರಿಲೀಸ್ ಆಗುತ್ತೆ. KRG ಸ್ಟುಡಿಯೋಸ್ ದೊಡ್ಡ ಸಂಸ್ಥೆ ರಿಲೀಸ್ ಮಾಡ್ತಾ ಇದ್ದಾರೆ. ಯೋಗಿ ಸರ್ ಕಾರ್ತಿಕ್ ಸರ್ ತುಂಬಾ ದೊಡ್ಡ ಮಟ್ಟದಲ್ಲೇ ರಿಲೀಸ್ ಆಗ್ತದೆ. ಸರ್ ಇನ್ನೊಂದಿರುತ್ತೆ ಎಲ್ರಿಗಲ್ದ, ನಾನು ಆವಾಗ್ಲೆಲ್ಲ ಕೇಳಿದ ಹಾಗೆ ಯಾಕೆ ಸಿನಿಮಾ ನೋಡ್ಬೇಕು, ಥಿಯೇಟರ್ಗೆ ಯಾಕೆ ಹೋಗ್ಬೇಕು ಅನ್ನೋದು ನಾನು ಆವಾಗ್ಲೇ ಹೇಳಿದಾಗೆ ಯಾಕೆ ಬರ್ಬೇಕು ನಿಮ್ಮ ಸಿನಿಮಾನ ಜನಗಳು. August 6ಕ್ಕೆ ಅದೆಷ್ಟೋ ಸಿನಿಮಾ ರಿಲೀಸಿಂಗ್ ಇದೆ ಅಲ್ವಾ? ಈ ಲೈವ್ ಟುಡೇ ಸಿನಿಮಾನ ಯಾಕೆ ಜನರು ಥಿಯೇಟರ್ಗೆ ಬಂದು ನೋಡ್ಬೇಕು? ತೆಲುಗು ತಮಿಳ್ ಸಿನಿಮಾನ ಯಾಕೆ ಥಿಯೇಟ್ರಲ್ಲಿ ನೋಡ್ತೀರಾ? ಒಂದು ಫೀಲ್ಗೋಸ್ಕರ, ಎಂಟರ್ಟೈನ್ಮೆಂಟ್ಗೋಸ್ಕರ, ಅವರ ಒಂದು ಸ್ಟ್ರೆಸ್ನ ಅದೇ ಥರ ಕನ್ನಡದಲ್ಲೂ ತುಂಬ ಎಮೋಷ್ನಲಿ ಕನೆಕ್ಟ್ ಮಾಡೋಂಥ ವಿಷಯನ ಇಟ್ಟಿದೆ. ಕುತ್ಕೊಳ್ಳೋ ಆಡಿಯನ್ಸ್ಗೆ ನಾನೇ ಅಂತ ಫೀಲ್ ಆಗೋ ಥರದ್ದು ಒಂದು ಕತೆ 100%. ಒಂದು ಆಲ್ಮೋಸ್ಟ್ ಇವತ್ತು ಎಲ್ಲರ ಲೈಫಲ್ಲಿ ಲವ್ ಇದು ಎಲ್ಲವೂ ಇದೆ ಅಲ್ವಾ. ಹಂಗಾಗಿ ಕುತ್ಕೊಂಡು ನೋಡೋ ಆಡಿಯನ್ಸ್ಗೆ ಅವ್ನಿಗೆ ಫೀಲ್ ಆಗಬೇಕಿದ್ದು ನಾನು ಅಂತ, ಅವಾಗಲೇ ನಾವು ಕನೆಕ್ಟ್ ಆಗಕ್ಕೆ ಸಾಧ್ಯ. ಒಂದು ಹೀರೋ ರೀಚ್ ಆಗೋದಕ್ಕಾಗಲಿ ಅಥವಾ ಒಂದು ವಿಲನ್ ರೀಚ್ ಆಗೋದಕ್ಕಾಗಲಿ ನಾವು ಕೂತಾಗ ಇದು ನಂದೇ ಕತೆ ಅಲ್ವಾ, ನನ್ನ ಲೈಫಲ್ಲಿ ಹಿಂಗೆ ಆಯ್ತಲ್ವ, ನಂಗೊಂದು ಹಿಂಗೆ ಬ್ರೇಕಪ್ ಆಯ್ತಲ್ವ, ನನ್ನ ಹುಡುಗಿ ಹಿಂಗೆ ಮೋಸ ಮಾಡೋದಲ್ವ, ನಾನು ಅವತ್ತು ಹಿಂಗೆ ಕೆಡ್ದಾಗ ನಡ್ಕೊಂಬಿಟ್ಟೆ ಅಲ್ವಾ ಅವಳ ಹತ್ರ, ಹಿಂಗೆ ನಡ್ಕೊಳ್ದೇ ಇದ್ದಿದ್ರೆ ನಾನೇ ಶಾಂತವಾಗಿದ್ಬಿಟ್ಟಿದ್ದಿದ್ರೆ ಚೆನ್ನಾಗಿ ಹೋಗ್ತಿತ್ತಲ್ವಾ. ಅಥವಾ ನನಗೆ ಯಾಕೆ ಆಗಬೇಕಿತ್ತು ಈ ಥರದ್ದು, ಬೇರೆ ಎಲ್ಲರೂ ಲವ್ ಮಾಡಿರ್ತಾರೆ, ಮದುವೆ ಆಗಿರ್ತಾರೆ, ನನಗೆ ಯಾಕೆ ಹಿಂಗಾಯ್ತು, ಈ ಥರದ್ದು ಒಂದಷ್ಟು ಸುಮಾರು ಜನಕ್ಕೆ ಇದಿರುತ್ತೆ ಮೇಡಮ್ ಎಲ್ಲರ ಲೈಫಲ್ಲೂ. ನಾನು ಹಿಂಗೆ ನಡ್ಕೊಂಡ್ಬಿಡ್ಬೋದಿತ್ತು ಆ ಸಮಯದಲ್ಲಿ, ನಾನು ಸ್ವಲ್ಪ ತಪ್ಪಾಗಿ ನಡ್ಕೊಂಡೆ ಅಂತ ಹುಡುಗ ಆಗಲಿ ಹುಡುಗಿ ಆಗಲಿ ಹಿಂಗೆ ಯೋಚನೆ ಮಾಡೋ ಅಂತ ಒಂದು ಕಂಟೆಂಟ್ ಇರೋ ಸಿನಿಮಾ ಮ್ಯಾಮ್. ಕೂತ್ರೆ ಅವ್ರಿಗೆ ಫೀಲ್ ಆಗುತ್ತೆ ಸಂಬಂಧಪಟ್ಟ ನಮ್ ಕತೆ ಇದು ಅನ್ನೋ ತರ. ಬರೀ ಲವರ್ಸ್ ಅಲ್ಲ, ಅವನ ಅಪ್ಪ ಮಗಳು ಬಾಂಧವ ಆಗ್ಲಿ ಅಥವಾ ಏನೇ ಆಗ್ಲಿ, ಐ ಥಿಂಕ್ ಎವ್ರಿಬಡಿ ವಿಲ್ ಸಿಟ್ ಅಂಡ್ ಎಂಜಾಯ್ ದಿಸ್ ಮೂವಿ ಅಂತಾನೆ ನಾನು ಹೇಳ್ಬೋದು. ಅವ್ರು ಬಂದು ಹೇಳ್ಕೊಂಡಾಗ ನಾವ್ ಹಿಂಗ್ ಮಾಡಬಾರ್ದಿತ್ತಲ್ವಾ ಅಂತ ಪೇರೆಂಟ್ಸು ಯೋಚನೆ ಮಾಡೋವಂತ ಒಂದು ಕಂಟೆಂಟ್ ಇರುವಂತ ಸಿನಿಮಾ ಮ್ಯಾಮ್. ಹೌದು, ಮಗಳು ಬಂದು ಹೇಳ್ಕೊಂಡ್ಲು, ಮಗ ಬಂದು ಹೇಳ್ಕೊಂಡ, ನಾವ್ ಇಷ್ಟು ಹಿಂಗ್ ನಡ್ಕೋಬಾರ್ದಿತ್ತಲ್ವಾ, ಹೌದು ಹಿಂಗ್ ಹೇಳ್ಬೋದಿತ್ತು, ಹಿಂಗ್ ಸಮಾಧಾನವಾಗಿ ಹೇಳ್ಬೋದಿತ್ತು, ಇಲ್ಲ ಮುಂದೆ ನಿಂತದೇನೋ ಮಾಡ್ಬೋದಿತ್ತು, ಅನ್ಯಾಯವಾಗಿ ಏನೋ ಮಾಡೋ. ಈಗ ಎಷ್ಟೋ ನೋಡಿದ್ರ, ಅಯ್ಯೋ ನನಗೆ ಗೊತ್ತಿರಲಿಲ್ಲ ಇಷ್ಟು ಸೀರಿಯಸ್ ಆಗುತ್ತೆ ಅಂತ, ಇವರಿಬ್ರು ಜೀವ ಕಳ್ಕೊಂಡ್ಬಿಟ್ರು, ಅವತ್ತೇ ಗೊತ್ತಿರ ಅಥವಾ ಒಂದು ಮಾಡ್ಬಿಡ್ತಿದ್ವಿ, ಮದುವೆ ಮಾಡ್ಬಿಡ್ತಿದ್ವಿ ಅಂತ ಅಳೋದನ್ನ ನೋಡಿದ್ವಿ ನಾವು ನಿಮ್ಮ ಮೀಡಿಯಾಗಳ ಮೂಲಕನೇ. ಅವತ್ತು ನಾವು ಹಂಗೆ ನಡ್ಕೊಳ್ಳೇಬಾರ್ದಿತ್ತೇನೋ, ಮಕ್ಳು ಹಿಂಗೆ ಮಾಡ್ಕೊಂಡ್ಬಿಟ್ರಲ್ಲ ಅಂತ. ಈ ಥರ ಪೇರೆಂಟ್ಸು ಕೂಡ ಕೂತ್ ನೋಡ್ಬೋದು, ಹೌದಲ್ವಾ ಹಿಂಗೆ ಮಾಡಬಾರ್ದಿತ್ತು ಅಥವಾ ಹಿಂಗೆ ಮಾಡಬಾರ್ದು ನಮ್ಮ ಮನೆಗಳಲ್ಲಿ ಆದಾಗ ಅಂತ ಒಂದು ವಿಚಾರ ಇಟ್ಕೊಂಡು ಹೇಳ್ಕೊಟ್ಟಿರೋಂಥ ಕತೆ ಮ್ಯಾಮ್. ಯುಕ್ತ ಅವರೇ, ಈ ಮರಾಠಿ ಹುಡುಗಿ ಅಂತ ಹೇಳಿ ಬಂದಾಗ ನಿಮ್ಮ ಬಾಂಬೆಯಲ್ಲಿ ನಿಮ್ದೇ ಆಗಿರುವಂತಹ ಒಂದು ಸ್ಟೈಲ್ ಇರುತ್ತೆ, ಕಲ್ಚರು ಬೇರೆ ರೀತಿಯಾಗಿ. ಕನ್ನಡಕ್ಕೆ ಬಂದಾಗ ಎಷ್ಟು ಚೆನ್ನಾಗಿ ನಿಮ್ಮನ್ನು ಸ್ವೀಕರಿಸಿದ್ರು ನಮ್ಮ ಕನ್ನಡದವ್ರು. ಎಲ್ಲ ಕಡೆ ಅದೇ ಹೇಳ್ಕೊಂಡು ಬರ್ತಾ ಇದ್ದೀನಿ ಮ್ಯಾಮ್. ನನಗೆ ಯಾವುದು ಅಥವಾ ಏನು ವ್ಯತ್ಯಾಸ ಅನಿಸಿಲ್ವಾ. ನನಗೆ ಇನ್ಫ್ಯಾಕ್ಟ್ ಹೆಚ್ಚಾಗಿ ಪ್ರೀತಿಸಿದ್ದಾರೆ. ಯಾಕೆ ಗೊತ್ತಾ, ವೆನ್ ಯು ಗಿವ್ ಗುಡ್ ಯು ಗೆಟ್ ಗುಡ್. ಆ್ಯಂಡ್ ನಾನು ನನ್ನ ಕಡೆಯಿಂದ ಐ ಮೈಟ್ ಬಿ ಅಂದರೆ ಹುಟ್ಟಿ ಬೆಳೆದಿರೋದು ಬಾಂಬೆಯಲ್ಲಿ, ಆದರೆ ಕಲ್ಚರ್ ಆಗಲಿ ಅಥವಾ ಬೇರೆ ಎಲ್ಲ ಆಗಲಿ ಎಲ್ಲ ರೀತಿ ನಾನು ನನ್ನ ಕಡೆಯಿಂದ ಎಷ್ಟಾಗುತ್ತೋ ಅಷ್ಟೇ ಆ ಒಂದು ರೆಸ್ಪೆಕ್ಟ್ ಇದೆ ಈ ಕಲ್ಚರ್ಗೋಸ್ಕರ, ಇಲ್ಲಿರೋ ಜನರಿಗೋಸ್ಕರ, ಅವ್ರು ನನಗೆ ಕೊಡ್ತಿರೋ ಪ್ರೀತಿಗೋಸ್ಕರ, ಆ್ಯಂಡ್ ಈ ಕನ್ನಡ ಮತ್ತು ನನಗೆ ಊಟ ಹಾಕ್ತಿದ್ದಾರೆ ಅದಕ್ಕೋಸ್ಕರ. ಆ್ಯಂಡ್ ಐ ವಿಲ್ ಆಲ್ವೇಸ್ ಬಿ ಥ್ಯಾಂಕ್ಫುಲ್. ಯಾವಾಗಲೂ ಕೂತಿದ್ದೆ ನಾನು. ಕನ್ನಡಿಗರು ವಿಶಾಲ ಹೃದಯದವರು. ಬಹಳ ಖುಷಿ ಆಗುತ್ತೆ. ಎಸ್ ಆಫ್ ಕೋರ್ಸ್. ಕನ್ನಡಕ್ಕೆ ಬರ್ತಾ ಇದ್ದಾನೆ ಅಂತ ಹೇಳಿ ಬಂದಾಗ ಕನ್ನಡದಲ್ಲಿ ಮಾಡ್ತಾ ಇರುವಂತಹ ಮೊದಲನೇ ಸಿನಿಮಾ. ಅನ್ಗೇಡ್ ಸಿನಿಮಾಸ್ ಆ್ಯಕ್ಚುಲಿ 2 ಸಿನಿಮಾಸ್ ಆಗಲಿ ಪೋಸ್ಟ್ ಪ್ರೊಡಕ್ಷನ್ ಅಲ್ಲಿ ಇದೆ. 3 ಸಿನಿಮಾ ರಿಲೀಸ್ ಆಗಿದೆ, ಅದರಲ್ಲೂ ಒಂದು ತಮಿಳ್ ಸಿನಿಮಾ ಕೂಡ ಇದೆ. ಹೌದು, ನನಗಿಂತ ಜಾಸ್ತಿ ಸಿನಿಮಾ ಮಾಡೋರು. ರೀಸೆಂಟ್ಲಿ ಲಾಸ್ಟ್ 6 months ಆಗೋ ಮಿಡಲ್ ಕ್ಲಾಸ್ ರಾಮಾಯಣ ಅಂತ ರಿಲೀಸ್ ಆಯ್ತು ಮ್ಯಾಮ್. ಹೌದು. ಎಸ್, ಇನ್ನೊಂದೇನು ಅಂತ ಹೇಳಿದ್ರೆ ನಾವು ಕನ್ನಡಕ್ಕೆ ಬರ್ತಾ ಇದ್ದಾವೆ ಬೇರೆ ಭಾಷೆಯವರು ಅಂತ ಹೇಳಿ ಬಂದಾಗ ಯಾರಾದ್ರೂ ಇನ್ಸ್ಪೈರ್ ಆಗಿ ನಮ್ಗೆ ಇದ್ದೇ ಇರ್ತಾರೆ ಅಲ್ವಾ. ನಮ್ಮ ಕನ್ನಡದವರಿಗೆ ಜಾಸ್ತಿಯಾಗಿ ಹೇಳ್ಬೇಕು ಅಂತ ಹೇಳಿದ್ರೆ ಅದೆಷ್ಟೋ ಜನರಿಗೆ ಇನ್ಸ್ಪೈರ್ ಅಂತ ಹೇಳಿದ್ರೆ ರಾಜ್ಕುಮಾರ್ ಸರ್. ಹೌದು, ಕೂಡ ಇಂಡಸ್ಟ್ರಿಗೆ ಬರುತ್ತೆ ಅಲ್ವಾ. ನಿಮಗೆ ಯಾರು ಇನ್ಸ್ಪೈರ್? ದೇವ್ರೆ, ಅಪ್ಪು ಸರ್. ಅಪ್ಪು ಸರ್ ಯಾವ್ದಾದ್ರು ಹಾಡು ಗೊತ್ತಿದ್ಯಾ ನಿಮಗೆ? ಹೌದು, ಹಾಡಿ ಅಲ್ಲ, ತುಂಬೆ ಹೇಳುತ್ತಾ ಇದೆ ಮತ್ತೆ ಹೇಳುತ್ತಾ ಇದೆ ನೀನೇ ರಾಜಕುಮಾರ. ಕಿರಣ್ ಸರ್, ಪ್ರತಿಯೊಬ್ಬರ ಲೈಫ್ ಅಲ್ಲಿ ಏಳು ಬೀಳು ಅನ್ನೋದು ಇರುತ್ತೆ. ಸಿನಿಮಾ ಇಂಡಸ್ಟ್ರಿಯಲ್ಲಿ ಸಿನಿಮಾ ನೋಡಿದೀರಾ, ಸಿನಿಮಾ ಮಾಡಿದೀರಾ, ಸಿನಿಮಾದೇ ಅನ್ನ ತಿಂದಿದ್ದೀರಾ. ಸಿನಿಮಾ ಲೈಫ್ ಅಲ್ಲಿ ನೀವು ಕಂಡ್ಕೊಂಡಿರುವಂತಹ ಒಂದು ಕಹಿ ಸತ್ಯ ಅಂತ ಇದ್ರೆ ನಿಮ್ಗೆ ಯಾರನ್ನ ಮೆಚ್ಚಕ್ಕಾಗಲ್ಲ. ಅಂಡ್ ಇಲ್ಲಿ ಬಂದಿರೋದು ಒಂದಕ್ಕೆ ಜನರ ಪ್ರೀತಿ ಸಂಪಾದನೆ ಮಾಡೋಕ್ಕೆ. ಆ ದುಡ್ಡು ಇದೆಲ್ಲ ಸೆಕೆಂಡ್ರಿ. ಜನ ಕೊಡ್ತಾರೆ, ಜನ ಕಿತ್ಕೊಂತಾರೆ. ನಾವು ಬಂದಿರೋದು ಜನರ ಪ್ರೀತಿ ಗಳಿಸಕ್ಕೆ. ಇದೇ ಕಹಿ ಸತ್ಯ. ಅಷ್ಟಕ್ಕೆ ಮಾತ್ರ ಇರಬೇಕು. ಸುದೀಪ್ ಸರ್,
ಇವಾಗ ಇಂಡಸ್ಟ್ರಿ ಅಂತ ಹೇಳಿ ಬಂದಾಗ ಎಲ್ಲರೂ ಹೇಳೋದು ನೀವು ನಗಾಡಬೇಡಿ ಭಯ ಅದು ಭಯ. ಇಂಡಸ್ಟ್ರಿ ಅಂತ ಹೇಳಿ ಬಂದಾಗ ಎಲ್ಲರೂ ಹೇಳೋದಿದೆ, ತುಂಬಾ ಏಳು ಬೀಳು ಇದ್ರೂ ಕೂಡ ಅದ್ರಲ್ಲಿ ಸಿಗುವಂತಹ ಮಜಾನೇ ಬೇರೆ. ಆ ಸಕ್ಸಸ್ ಇರುತ್ತಲ್ಲ, ಒಂದ್ 4 ಜನ ಬಂದು ಹೇಳ್ತಾರೆ ಏನ್ ಗುರು ಇಷ್ಟು ಸಕ್ಕತ್ತಾಗಿ ಆಕ್ಟಿಂಗ್ ಮಾಡಿದ್ಯಾ ಅಂತ. ಆ ಟೈಮಲ್ಲಿ ಜನರು ಕೊಡುವಂತಹ ಪ್ರೀತಿ ನಿಮ್ಗೆ ಎಷ್ಟು ಇನ್ಸ್ಪಿರೇಷನ್. ಖಂಡಿತ ಮ್ಯಾಮ್. ಅದೇ ಈಗ ಕಿರಣ್ ಸರ್ ಅದನ್ನೇ ಹೇಳಕ್ ಕೊಟ್ಟಿದ್ದು. ಈಗ ಕಿರಣ್ ಸರ್ ಅವ್ರದ್ದೇ ಆದ ಬಿಸ್ನೆಸ್ಗಳಿದೆ, ಅವ್ರು ಆರಾಮಾಗಿ ಅಲ್ಲಿ ನಷ್ಟನೇ ಇಲ್ಲ, ಯಾಕಂದ್ರೆ ಅವ್ರ ಅದ್ರಲ್ಲಿ ಸಖತ್ ಕಿಲಾಡಿ. ಇಲ್ಲಿ ನಮ್ಮ ಸಿನಿಮಾಲ್ ಗೊತ್ತಿಲ್ಲ ಇದು ಎತ್ತುತ್ತೀವ ಹೋಗುತ್ತಾ ಬರುತ್ತಾ ಅನ್ನೋದೇ ಗೊತ್ತಿಲ್ಲ ಸಿನಿಮಾದಲ್ಲಿ. ಬಟ್ ಅವ್ರು ಆದ್ರೂ ಈ ಸಿನಿಮಾಲ್ ಬಂದಿರೋದೇನು ಗೊತ್ತಾ, ಅವ್ರು ಯಾವಾಗ್ಲೂ ನನಗೆ ಅದೇ ಹೇಳ್ತಾರೆ, ಸರ್ ಸಿನಿಮಾಲಿರೋ ಆ ಮಜಾನೇ ಬೇರೆ ಸರ್, ಸಿನಿಮಾಗಿರೋ ಆ ಶಕ್ತಿನೇ ಬೇರೆ, ಜನಗಳ ಆ ಪ್ರೀತಿನೇ ಬೇರೆ. ಅವ್ರು ನನ್ಗೆ ಎಷ್ಟೋ ಸರ್ ಸರ್ ನಿಮ್ಗೆ ನೋಡಿದಾಗೆಲ್ಲ ನಂಗೆ ಹೊಟ್ಟೆ ಉರಿಯುತ್ತೆ ಅಂತ. ಯಾಕೆ ಸರ್ ಅಂತ. ಖುಷಿ ಆಗುತ್ತೆ ಅಥವಾ ಹಿಂಗಾರು ಖುಷಿ ಆಗುತ್ತೆ. ಏನ್ ಪ್ರೀತಿ ಸಂಪಾದಿಸಿದೀರಾ ಸರ್ ಅಂತ ನಾನು ಹೇಳ್ತೀನಿ. ಸರ್ ನೀವು ಲೈಫಲ್ಲೇ ಸಂಪಾದಿಸಿದಿರಂತ ಸರ್, ಅದು ಬೇರೆ ಸರ್. ನಾನು ಎಷ್ಟು ಸಂಪಾದನೆ ಮಾಡಿದ್ರು ಪಕ್ಕದ ಮನೆಗೆ ನಾವು ಯಾರಂತ ಗೊತ್ತಿರಲ್ಲ ಸರ್, ಆ ಸಂಪಾದನೆ ಬೇರೆ ಸರ್. ಈ ಪ್ರೀತಿ ಸಂಪಾದನೆ ಮಾಡೋದಿದೆಯಲ್ಲ ಇದ್ರಲ್ಲಿರೋ ಖುಷಿನೇ ಬೇರೆ ಅಂತ. ಅದಕ್ಕೆ ಮ್ಯಾಮ್ ಮಗ್ಳು ರಾತ್ರಿ ಕೆಲಸಗಳು ಮಾಡೋದು, ಏಟ್ಗಳಾದ್ರು ಗಾಯಗಳಾದ್ರು ಆ ಒಂದು ವಿಜಿಲು ಆ ಚಪ್ಪಾಳೆ ಇದೆಯಲ್ಲ ಮ್ಯಾಮ್, ಅದು ನಿಮ್ಗೆ ಫೇಕ್ ಆಗಿ ತೊಗೊಳಕ್ ಸಾಧ್ಯನೇ ಇಲ್ಲ. ಮಿಕ್ಕಿದೆಲ್ಲವನ್ನೂ ನೀವು ಫೇಕ್ ಆಗಿ ಸಂಪಾದಿಸ್ಬಿಡ್ಬೋದು. ನೀವು ಪರಿಚಯನೇ ಇಲ್ಲದೆ ಯಾರೋ ಬಾಡಿಯನ್ನು ನಿಮ್ಗೋಸ್ಕರ ಮೈ ಮರೆತು ಚಪ್ಪಾಳೆ ಹೊಡೆಯೋದು ಅಥವಾ ವಿಜಿಲ್ ಹೊಡೆಯೋದು, ಗುರು ನಾನು ಖುಷಿ ಪಡಿಸ್ಬಿಟ್ಟೆ ಬಿಡುಗರು ನೀನು ಸ್ಕ್ರೀನ್ ಮೇಲೆ ಅನ್ನೋದಿದೆಯಲ್ಲ, ಆ ಖುಷಿ ಬೇರೆ ಕೆಲಸದಲ್ಲಿ ಸಿಗಲ್ಲ ಮ್ಯಾಮ್. ಲೈಫ್ ಟುಡೇ ಅಂತ ಹೇಳಿ ಬಂದಾಗ ಲೈಫ್ ಟುಡೇ ಏನ್ ಜಾದು ಮಾಡಿದಿರ ಅನ್ನುವಂಥದ್ದು ಎಲ್ಲ ಹೇಳ್ಬಿಟ್ರಿ. ಆಗಸ್ಟ್ 6ಕ್ಕೆ ರಾಜ್ಯಾದ್ಯಂತ ಲೈಫ್ ಟುಡೇ ಸಿನಿಮಾ ಕೂಡ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಕೂಡ ಟ್ರೈಲರ್ ನೋಡಿದ್ಮೇಲೆ ಯಾವಾಗ ರಿಲೀಸ್ ಆಗುತ್ತೆ ಅಂತ ಹೇಳಿ ಕಾಯ್ತಾ ಇದ್ರು. ಸೊ ಎಲ್ಲರೂ ಕೂಡ ಥಿಯೇಟರ್ಗೆ ಬಂದು ನೋಡ್ಲಿಕ್ಕೆ ನಾವೆಲ್ಲರೂ ಕೂಡ ರೆಡಿ ಆಗಿದ್ದೇವೆ. ಸೊ ಇನ್ನೊಂದು 5 ನಿಮಿಷ ರ್ಯಾಪಿಡ್ ಫೈರ್ ಕ್ವಶನ್ ಕೇಳ್ತಾ ಹೋಗ್ತಾನೆ, 1 ವರ್ಡ್ ಅಲ್ಲಿ ಆನ್ಸರ್ ಮಾಡ್ತಾ ಹೋಗ್ಬೇಕು, ಆಯ್ತಾ? ಯುದ್ಧ ಮಾಡೋದು ಅಂತ ಟೋಟಲ್ ಇರೋ ಬರೋ ವೆಪನ್ ಎಲ್ಲ ಹಾಕೊಂಡ್ಬಿಟ್ಟವ್ರು ಇವತ್ತು ಗಾಡಿಲಿ. ತುಂಬಾ ನೊಂದು ಬಿಂದು ಯಾರು ಹೇಳಿದ್? ನಾನು ಆರಾಮಾಗಿ ಸೂಪರ್ ಆಗಿ ಖುಷಿ ಆಗಿದ್ದೀನಿ. ನೀವ್ ಹೇಳಿದವ್ರ ಹತ್ರ ಕೇಳಿ. ಚಿಕ್ಕ ಚಿಕ್ಕದ್ ಕೇಳಿ ನನ್ಗೆ, ಚಿಕ್ಕ ಕೇಳಿ. ಇವತ್ತಿನ ಪ್ರೀತಿ ಅಂತ ಹೇಳಿ ಬಂದಾಗ ಹುಡುಗ ಹುಡುಗಿಯರ ಪ್ರೀತಿ ಬ್ರೇಕಪ್ ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚು ನೋಡಿ ನಿಮ್ಮಂತಹ ಸೀನಿಯರ್ ಲವರ್ಸ್ ಗಳು ಏನ್ ಹೇಳ್ತಾರೆ? ನಗ್ತಾ ಇರ್ತೀನಿ ಮೇಡಮ್ ಯಾವಾಗ. ಯಾವ್ದು ಗುರಿ ಚಿಕ್ಕ ವಿಚಾರಕ್ಕೆ ಅಂತ ಫ್ಲಾಗ್ ಗಳೇ ಅಲ್ವಾ? ಬೆಡ್ಶೀಟ್ಗಳು, ರೆಡ್ ಬೆಡ್ಶೀಟ್ಗಳು. ರೆಡ್ ಬೆಡ್ಶೀಟ್ ಬಿಡ್ಬಿಡಿ. ಅಲ್ಲ ಸರ್, ಓಲ್ಡ್ ಸ್ಕೂಲ್ ಲವ್ವೇ ಚೆನ್ನಾಗಿತ್ತು. ಆಗಿನ ಕಾಲದಲ್ಲಿ ಲವ್ವೇ ಚೆನ್ನಾಗಿತ್ತು. ಅದೊಂಥರ ಯಾವ್ದಾದ್ರು ಓಲ್ಡ್ ಸ್ಕೂಲ್ ಸ್ಟೂಡೆಂಟ್ ಹುಡುಕಿ ಚೆನ್ನಾಗಿರುತ್ತೆ. ನನ್ನಲ್ಲ ಮಹಾಪ್ರಭು, ನನ್ನಲ್ಲ. ಅಯ್ಯೋ ಬೇಡಪ್ಪ ನಿಮ್ಗೆ 3 ಜನಕ್ಕೂ ಕ್ವಶನ್ಸ್ ಇದೆ. ಏನಂತ ಹೇಳಿದ್ರೆ, ಸೆಟ್ ನಲ್ಲಿ ನೀವು ಆಕ್ಟ್ ಮಾಡ್ತಾ ಇರ್ತೀರಾ, ಆಕ್ಟ್ ಮಾಡೋ ಬಗ್ಗೆ ನಿಮ್ಮ ಫೋನ್ ಅನ್ಲಾಕ್ ಆಗುತ್ತೆ. ಅನ್ಲಾಕ್ ಆಗುವಾಗ ಪ್ರೊಡ್ಯೂಸರ್ ನ ಕೈಗೆ ಮೊಬೈಲ್ ಕೊಟ್ಟು ಹೋಗುವಂತ ಸಾಹಸ ನೀವು 3 ಜನ ಏನಾದ್ರು ಮಾಡ್ತೀರಾ? ನಾನ್ ನನ್ನ ವೈಫ್ ಕೈಯಲ್ಲಿ ಬಿಟ್ಟು ಪ್ರಪಂಚದಲ್ಲಿ ಯಾರ ಕೈಲಿ ಬೇಕಾದ್ರೆ ಕೊಟ್ಟು ಹೋಗ್ತೀನಿ. ಮಾಡ್ತೇವೆ. ಏನಿಲ್ಲ ನನ್ನ ಫೋನಲ್ಲಿ ಯಾರು ಗರ್ಲ್ ಫ್ರೆಂಡ್ ಇಲ್ಲ, ಏನಿಲ್ಲ, ಬರೀ ಯೂನಿಯನ್ ಸರ್ ಅಷ್ಟು ಪೇಮೆಂಟ್ ಕೊಡಿ ಇಷ್ಟು. ಅದೇ ಅಯ್ಯೋ ನಾನು ಹಿಂಗೆ ಆರಾಮಾಗಿ ಹೇಳ್ಬೋದಾಗಿತ್ತಲ್ವ, ರಿಸ್ಕ್ ಆಗ್ಬಿಟ್ಟೆ. ಅಯ್ಯೋ ಸುಮ್ಮನೆ ಹೇಳಿ. ನನ್ನ ಫೋನ್ ಯಾವಾಗ್ಲೂ ಯಾರ ಕೈಯಲ್ಲಿನೇ ಇರುತ್ತೆ, ಅಲ್ಲಿ ನೋಡೋದು. ಸೊ ನಂಗೆ ಯಾವ್ದನ್ನು ಭಯ ಅಲ್ಲ. ಮೋಸ್ಟ್ ಆಫ್ ಟೈಮ್ ಪ್ರಭು ಸರ್ ಜೊತೆ. ಓಕೆ, ಯಾಕಂದ್ರೆ ಅವ್ರು ಓದಕ್ ಬರಲ್ಲ ಇಂಗ್ಲಿಷ್, ಅದಕ್ಕೆ. ಇಲ್ಲಪ್ಪ. ಓಕೆ, ನಿಮ್ಮ 3 ಜನಗಳ ಫೋನ್ ಏನಾದ್ರು ಹ್ಯಾಕ್ ಆಯ್ತು ಅಂತ ಅನ್ಕೊಳ್ಳಿ. ಹ್ಯಾಕ್ ಆದಾಗ ಅದ್ರಲ್ಲಿ ಮೊದಲು ಲೀಕ್ ಆಗೋದು ಏನಾದ್ರೂ ರೌಡಿಸಮ್ ಮಾಡ್ತಾ ಇರುವಂತ ಏನಾದ್ರೂ ಪ್ಲಾನ್ ಗಳ ಅಥವಾ ಫನ್ನಿ ಇಮೇಜಸ್ ಗಳ, ಅಲ್ಲ ಫನ್ನಿ ಮೀಮ್ಸ್ ಗಳ? ಮನೇಲಿ ನಾನು ಬೈಸ್ಕೊತಾ ಇರೋದು, ಜವಾಬ್ದಾರಿ ಇಲ್ಲ ನಿನ್ಗೆ ಅಂತ, ಇಷ್ಟು ವಯಸ್ಸಾಯ್ತು ಒಂದು ಸೀರಿಯಸ್ನೆಸ್ ಇಲ್ಲ ಅಂತ, ಅಷ್ಟೇ. ಕಾಂಟ್ರವರ್ಸಿ ನಂದ ಓ ಏನ್ ಅಷ್ಟು ಖುಷಿಯಾಗಿದ್ದೀನಿ. ಮೊಬೈಲ್ ಓಪನ್ ಮಾಡಿಸಿದ ಎಲ್ಲ ಸ್ಯಾಡ್ ಕೋಟೆ ಇರೋದು ನನ್ನ ಮೊಬೈಲ್ ಅಲ್ಲಿ. ಇಲ್ಲ ಮೇಡಮ್ ಫುಲ್ ನೋಡಿ ನೈಕಾ ಪ್ರಾಡಕ್ಟ್ಸ್ ಇದೆ. ನೈಕಾ ಅವ್ರು ಲಾಂಚ್ ಮಾಡ್ದಿರೋದು ಇವ್ರ ಹತ್ರ ಇದೆ. ಸರ್ ನೆಕ್ಸ್ಟ್ ವೀಕ್ ಇದನ್ನ ಲಾಂಚ್ ಮಾಡಿ ಅಂತ ಇವ್ರೆ ಕೊಡ್ತಾರೆ. ಸ್ಕ್ರೀನ್ ಶಾಟ್ಸ್ ಎಲ್ಲ ಇದು ಬೇಕು. ಒಂದು 1,500,000 ಬಟ್ಟೆ ಸಿಗುತ್ತೆ. ಅದು ಇದು ಅದೇನೋ ಸೇವ್ ಮಾಡಿ ಇಟ್ಕೋತಾರಲ್ಲ, ಅದಕ್ಕೇನೋ ಅಂತಾರಲ್ಲ. ನೇರಿ ಸರ್ ವಿಶ್ ಲಿಸ್ಟ್. ಓಕೆ, ಸರಿ ಸರ್. ಇವಾಗಿನ ಹುಡುಗಿಯರಿಗೆ ಬ್ರೇಕಪ್ ಆಗಿ ಡಿಪ್ರೆಷನ್ ಹೋಗ್ತಾರ ಅಂತ ಹೇಳಿ ತುಂಬಾ ಜನ ಅಳ್ತಾ ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋ ಮಾಡೋದಿದೆ. ಅಂತ ಹುಡುಗಿರಿಗೆ ನಿಮ್ ಸ್ಟೈಲ್ ಅಲ್ಲಿ ಮಾಸ್ ಡೈಲಾಗ್ ಹೊಡೆದು ಏನಾದ್ರೂ ಹೇಳ್ಬೇಕು? ಯಾರು ಮೇಡಮ್ ಡಿಪ್ರೆಷನ್ಗೆ ಹೋಯ್ತಾವ್ರೆ? ಗಂಡ್ ಮಕ್ಳು ಮೆಂಟ್ಲು ಮಾಡಿ ಆಪರೇಷನ್ ಮಾಡಿಸ್ತಾವ್ರೆ. ಪಳ್ಳಿ ಕಚ್ಚಿ ಚುಚ್ಚಿ ಎಲ್ಲ ಗಂಡು ಮಕ್ಳು ಆಪರೇಷನ್ ಮಾಡ್ಕೋತಾವ್ರೆ. ಯಾವ ಹೆಣ್ಣು ಮಕ್ಳು ಡಿಪ್ರೆಷನ್ಗೆ ಹೋಯ್ತಾವ್ರೆ? ಅಯ್ಯೋ ಬೇರೆ ಸ್ವಲ್ಪ ಹೆಣ್ಣು ಮಕ್ಳು ಅಲ್ವಾ ಮ್ಯಾಮ್? ಇಲ್ಲಿ ಲಾವಣ್ಯ ಅಂತ ಬಂದು ನಾನು ಲಾವಣ್ಯ ಸಾಂಗ್ ಹಾಕ್ಲೇಬೇಕು. ಹಾಕ್ಬಿಟ್ಟು ಒಂದ್ ಮಾಡ್ಬಿಡಿ. ನಾನು ಮೊನ್ನೆ ಯಾವ್ದೋ ಇದ್ರಲ್ಲಿ ಹೇಳಿದೆ ಮ್ಯಾಮ್, ಪ್ರೀತಿ ಅನ್ನೋದು ಹುಡುಗರಿಗೆ ಹೆಂಗೆ ಗೊತ್ತಾ, ಒಂಥರ ಈ ಸಾವು ಬದುಕಿನ ಮಧ್ಯೆ ಹೋರಾಟ ನಡೆಸೋ ಒಂದು ಆಪರೇಷನ್ ತರ.
ಈ ಮೇಜರ್ ಆಪರೇಷನ್ಗಳು ಹೇಳಕ್ಕಾಗಲ್ಲ, ದೇವ್ರ ಮೇಲೆ ಭಾರ ಹಾಕಿ ಆ ಥರ. ಹುಡುಗಿರಿಗೆ ಹೆಂಗೆ ಗೊತ್ತಾ, ಅದೊಂಥರ ಆಡಿಷನ್ ಥರ, ಯಾರನ್ನ ಬೇಕೋ ಅವ್ರನ್ನ ನೋಡಿ ಸೆಲೆಕ್ಟ್ ಮಾಡ್ಕೋತಾರೆ. ನಾವು ಹಂಗಲ್ಲ, ಅದೊಂಥರ ಜೀವನ್ ಮರಣ ಆಪರೇಷನ್ ಥರ ಲವ್ ಅಂದರೆ. ಸಲ್ಯೂಟ್. ಹುಡುಗಿರಿಗೆ ಹಂಗಲ್ಲ, ಒಂದು ಇಂಟರ್ವ್ಯೂ ಥರ, ಆಡಿಷನ್ ಥರ ನೋಡ್ಕೊಂಡು ಆಮೇಲೆ ಲಾಸ್ಟಲ್ಲಿ ಸೆಲೆಕ್ಷನ್ ಮಾಡ್ಕೊಂಡು. ಅಷ್ಟೇ. ಓಕೆ, ಕೊನೆಯದಾಗಿ ನಮ್ಮ ಮರಾಠಿ ಹುಡುಗಿಗೆ ಕನ್ನಡದಲ್ಲಿ ಒಂದು ತುಳಲು ಅಕ್ಷರ ಇರುತ್ತಲ್ವಾ, ಸಂಪಂಗಪ್ಪನ ಮಗ ಮರೆ ಸಂಪಂಗಪ್ಪ ಅಂತ ಹೇಳಿ ನೀವಿಬ್ರು ಹೇಳ್ಕೊಟ್ಟು ಅವರನ್ನು 10 ಸಲ ನಮಗೆ ಕಷ್ಟ ಮೇಡಮ್, ಪಾಪ ಇದು ಹೆಣ್ಮಕ್ಳು ಏನೋ ಕಲ್ತ್ಕೊಂಡು ಮಾತಾಡ್ತಾ ಇದ್ದಾರೆ. ಸುಮಾರು ಸರಿ ಟ್ರೈ ಮಾಡಿದೆ, ನಂಗೆ ಇರೋದು ಎಲ್ಲ ಲೋಕಲ್ ಐಟ್ ಫ್ರೆಂಡ್ಸು, ಟ್ರೈ ಮಾಡಿದ್ದೀನಿ, ಏನ್ 2-3 ಸತಿ ಬರೋದು ಅಷ್ಟೇ ಅಲ್ಲ. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ಓಕೆ, ನೀವೇ ಅನ್ಸುತ್ತೆ ಹೇಳಿ. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ, ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ, ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ನೀವೇತ್ರಿ ಯಾಕಾಗ್ಬಿಡುತ್ತೆ ಮೇಡಮ್ ಪ್ರೋಗ್ರಾಮ್ ನೋಡಿ. ಆಯ್ತು, ಲಾಸ್ಟ್ ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ಓಕೆ, ಫಸ್ಟ್ ಕಿರಣ್ ಸರ್. ದಯವಿಟ್ಟು ಇಬ್ರಿದ್ದಾರೆ, ನಾನು ಇವರಿದ್ದಾರೆ ಕಷ್ಟನೇ. ಕನ್ನಡ, ನಾನು ಪಕ್ಕ ಕನ್ನಡ. ಒಂದ್ 5 ಸತಿ ಹೇಳಿ ಟ್ರೈ ಮೇಡಮ್. ಮಾಡ್ತೀನಿ. ಸ್ಟಾರ್ಟ್. ಸಂಪಂಗಪ್ಪನ ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ, ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ, ಸಂಪಂಗಪ್ಪನ ಮಗ ಮರಿ ಕಷ್ಟ ಮೇಡಮ್. ನಾನು ಇದು ಯಾವತ್ತು ಹೇಳಿದ, ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ, ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ, ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ ಹೇಳ್ತೀನಿ ಮೇಡಮ್ 1000 ಸತಿ. ಕನ್ನಡ ಮೇಡಮ್. ನಾನು ಹುಟ್ಟಿದಾಗ ನಾನು ಹಿಂಗೆ ಎತ್ತಿ ತೊಳೆದ್ರಲ್ಲ ಫಸ್ಟ್ ರಕ್ತ, ಅದು ಕಾವೇರಿ ನೀರೇ, ಅಲ್ಲಿಂದನೂ ಕನ್ನಡ ಆರಾಮಾಗಿ ಹೇಳ್ತೀನಿ ಅಣ್ಣ. ಕೇಳಿದ್ರಲ್ಲ ವೀಕ್ಷಕರೇ, ಲೈಫ್ ಟುಡೇ ಸಿನಿಮಾ ಆಗಸ್ಟ್ 6ಕ್ಕೆ ರಾಜ್ಯಾದ್ಯಂತ ಬಿಡುಗಡೆಗೆ ರೆಡಿ ಆಗಲಿದೆ. ಇದೇ ರೀತಿ ಎಷ್ಟು ಫನ್ ಇತ್ತು ನೋಡಿ, ಸಿನಿಮಾದಲ್ಲೂ ಕೂಡ ಇದೇ ರೀತಿ ಇಂಟ್ರೆಸ್ಟಿಂಗ್ ಆಗಿರುವಂತಹ ಟಾಪಿಕ್ ಜೊತೆ ಈ ಸಿನಿಮಾ ಹೊತ್ತು ತಂದಿದೆ. ಜೆನ್ಸಿಗಳಿಗೆ ಲವ್ ಸ್ಟೋರಿಗಳಾಗಿರ್ಬೋದು, ಲವ್ ಆದ್ಮೇಲೆ ಏನಾಗುತ್ತೆ, ಬ್ರೇಕಪ್ ಆದ್ರೂ ಕೂಡ ಯಾವುದೇ ರೀತಿ ಕುಗ್ಗದೆ ಹಿಗ್ಗದೆ ತುಂಬಾನೇ ಏನ್ ಹೇಳ್ತಾರೆ ಅದಕ್ಕೆ, ಲೈಫ್ ಅನ್ನು ಗೋವಿಕ ಫ್ಲೋ ತರ ಲೈಫ್ ಹೋಗ್ತಾ ಇರ್ಬೇಕು, ಯಾವುದಕ್ಕೂ ಕೂಡ ತಲೆನೇ ಕೆಡಿಸ್ಕೊಳ್ಬಾರ್ದು ಅನ್ನುವಂತಹ ಕೆಲವೊಂದು ವಿಷಯಗಳ ಜೊತೆ ಈ ಸಿನಿಮಾ ಬಿಡುಗಡೆಗೆ ರೆಡಿಯಾಗಿ ನಿಂತಿರುವಂಥದ್ದು. ಯಾವುದೇ ರೀತಿ ಪೈರಸಿ ಮಾಡದೆ ನಾವೆಲ್ಲರೂ ಕೂಡ ರಾಜ್ಯಾದ್ಯಂತ ಆಗಸ್ಟ್ 6ನೇ ತಾರೀಕಿಗೆ ನಾವೆಲ್ಲರೂ ಕೂಡ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡ್ಬೇಕು ಅಂತ ಹೇಳ್ತಾ ಎಲ್ಲರೂ ಹೇಳೋಣ. ಆಗಸ್ಟ್ 6 ಎಲ್ಲರೂ ಬನ್ನಿ ಥಿಯೇಟರ್ಗೆ. ಸಿಎನ್ ಸಿನಿಮಾಸ್. ಥ್ಯಾಂಕ್ ಯು. ಹಾಗಾದ್ರೆ ಮತ್ತೆ ಯಾಕೆ ತಡ ಮಾಡ್ತೀರಾ, ಇನ್ನೂ 4-5 ದಿನಗಳು ಮಾತ್ರ ಬಾಕಿ ಆಗಿರೋದು. ನಾವೆಲ್ಲರೂ ಕೂಡ ಥಿಯೇಟರ್ಗೆ ಹೋಗಿ ಲೈವ್ ಟುಡೇ ಸಿನಿಮಾ ನೋಡು ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ರುದ್ರೇಶ್ ಜಾನ್ ಜೊತೆ ಚೈತನ್ಯ ಕೊಠಾರಿ ಸೈನ್.